ಆತ್ಮೀಯರೇ, ಬಾಲು ಸ್ಮೈಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆದರೆ ಕುವೆಂಪು ಅಷ್ಟೊಂದು ಕಷ್ಟಪಡಬಾರ್ದಿತ್ತು. ಯಾಕೆಂದ್ರೆ ಹಾಸಿಗೆ ಮೇಲೆ ಬಹಳ ದಿನ ಇರ್ತಾರಲ್ಲ ಸರ್, ಅದಕ್ಕೆ ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾರೆ. ಯಾರಿಗೊಬ್ಬರಿಗೂ ಕೆಡಕನ್ನ ಬಯಸ್ತಾರ ಅಂತವ್ರು ಕುವೆಂಪು ಅವರು. ಅವ್ರ ತಂದೆ ಬೆಳೆದ ಜೀವಮಾನ ಪರ್ಯಂತ ಇದ್ರು, ಅಂಥವ್ರು ಇಷ್ಟೊಂದು ಕಷ್ಟಪಟ್ರಲ್ಲ. ಆಮೇಲೆ ನಂಜುಂಡಸ್ವಾಮಿ ಅವರು ಇನ್ನೂ ಮದುವೆ ಆಗಿರ್ಲಿಲ್ಲ. ನಾವುಗಳೆಲ್ಲ ಹೋದ್ರೆ ನಮ್ಮನ್ನೆಲ್ಲ ಹಿ ಹ್ಯಾಡ್ ಎ ವೆರಿ ಲಾರ್ಜ್ ಪರ್ಸ್, ಧಾರಾಳವಾಗಿ ಖರ್ಚು ಮಾಡೋರು ಪ್ರತಿಯೊಬ್ಬರಿಗೆ. ಆಮೇಲೆ ಎಲ್ಲರನ್ನೂ ಬಹುಚಿಂದನೆ ಮಾತಾಡೋರು. ನಮ್ಗಿಂತ 15-20 ವರ್ಷ ದೊಡ್ಡವರು ಅವರೆಲ್ಲ. ನಮ್ಮನ್ನ ಗೌರವದಲ್ಲಿ ಮಾತಾಡ್ಸೋರು. ತೇಜಸ್ವಿ ಅವರು ಅಷ್ಟೇ ತಮಾಷೆ ಮಾಡೋರು. ತಮಾಷೆಲಂತೂ ಎತ್ತಿದ ಕೈ. ಆದ್ರೆ ಹಿ ವಾಸ್ ಒಂದು ರೀತಿ ಅಂತಃಕರಣ ಇದ್ದಂಥವ್ರು. ಅವರಿಬ್ರಿಗೂ ಆ ಅಂತಃಕರಣ ಇತ್ತು. ಉಳಿದವರಲ್ಲಿ ಅಂತಃಕರಣನೂ ಇರ್ಲಿಲ್ಲ, ಪ್ರಾಮಾಣಿಕತೆ ಮೊದಲೇ ಇರ್ಲಿಲ್ಲ. ನಾನು ಎಷ್ಟೋ ಬಾರಿ ಎಡಚರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಬರೆದಾಗ ನನ್ನ ಕಣ್ಮುಂದೆ ಇರೋರೇ ಆ ವ್ಯಕ್ತಿಗಳು. ಎಲ್ಲ ಅಸಹ್ಯಗಳನ್ನು ನೋಡ್ಬಿಟ್ಟಿದ್ದೀವಿ ಎಲ್ಲ. ಆಮೇಲೆ ಯಾವಾಗ ಜನತಾ ಗೌರ್ಮೆಂಟ್ ಬಂತೋ ಆಮೇಲೆ ಇವರು ವರ್ಗಾವಣೆ ಅದು ಇದ್ರಲ್ಲೆಲ್ಲ ದಲ್ಲಾಳಿಗಳಾಗೋದು. ಇನ್ನೇನ್ ಗೌರವ ಬರುತ್ತೆ? ಒಂದು ವ್ಯವಸ್ಥೆ ಹಾಳು ಆಗೋದಕ್ಕೆ ಇದೆಲ್ಲ ಕಾರಣ. ವ್ಯವಸ್ಥೆ ಹಾಳು ಮಾಡಕ್ಕೆ ಇವರೆಲ್ಲ ಆಗೋಗ್ಬಿಟ್ಟು. ಆದ್ರೆ ತೇಜಸ್ವಿ ಹಾಗಲ್ಲ. ಆಮೇಲೆ ಅವ್ರು ಎಷ್ಟು ಮಾರ್ಮಿಕವಾಗಿ ಮಾತಾಡೋರು ಅಂತಂದ್ರೆ, ಒಂದ್ಸರಿ ತೇಜಸ್ವಿ ಬಗ್ಗೆ ಶಂಕರ್ ಮಕಾಶಿ ಪುಣೇಕರ್ ಅವರು ಒಳ್ಳೆ ದೊಡ್ಡ ಸಾಹಿತ್ಯ ಮತ್ತೆ ಕುವೆಂಪು ಅವ್ರ ಕೃತಿಗಳನ್ನ ಇಂಗ್ಲಿಷ್ ತಂದಿದ್ದಾರೆ. ಆದ್ರೆ ಅವ್ರಿಗೆ ಏನೋ ಅವತ್ತಿನ ಯಾವ ವಿಚಾರ ಇತ್ತೋ, ಇಲ್ಲ ರೀ ತೇಜಸ್ವಿ ಒಬ್ಬ ದೊಡ್ಡ ಡೋಂಗಿ, ಅವನು ಸರಳ ಮದುವೆ ಆಗ್ತೀನಿ ಅಂತ ಹೇಳಿ ವರದಕ್ಷಿಣೆ ತಗೊಂಡು ಮದುವೆ ಆಗಿದ್ದಾನೆ, ಅದು ಒಂದು ಗುಟ್ಟಾಗಿ ಅಂತ ಯಾರ ಹತ್ರ ಮಾತಾಡೋದಂತೆ. ತೇಜಸ್ವಿಗೆ ಕೇಳಿದ್ರು. ತೇಜಸ್ವಿ ಹೇಳಿದ್ರು ಗೊತ್ತಾ, ಈ ಮಾತನ್ನ ಅವ್ರೇನಾದ್ರು ನನ್ನ ಎದುರುಗಡೆ ಹೇಳಿದ್ರೆ ನಾನು ಜೈಲಿನಲ್ಲೂ ಅವರು ಆಸ್ಪತ್ರೆಯಲ್ಲೂ ಇರ್ಬೇಕಾಗಿತ್ತು. ಅವರು ಆ ಮಾತುಗಳೇ ವ್ಯಕ್ತಪಡಿಸೋ ರೀತಿ ಹಲವಾರು ರೀತಿ ಇರುತ್ತೆ. ಎಷ್ಟು ಚೆನ್ನಾಗಿ ಅವರು ತುಂಬಾ ಮಾತಾಡೋರು. ಕೆಲವೊಂದು ಬಹಳ ಪೋಲಿ ಅನ್ನಿಸ್ಕೊಳ್ತವೆ ಅಂತ ನಾ ಮಾತಾಡಕ್ ಹೋಗಲ್ಲ, ಬಟ್ ಬಹಳ ಚೆನ್ನಾಗಿ ಮಾತಾಡೋರು ಪ್ರತಿಯೊಂದ್ರ ಬಗ್ಗೆನು. ಆಮೇಲೆ ಯಾವ್ದೋ ಒಂದು ಕಾದಂಬರಿಯಿಂದ ಬರ್ತಾರೆ ನಮ್ಮ ಎದುರುಗಡೆ ಗಿಡದ ಇದಕ್ಕೆ ಒಂದಪ್ಪ ಹೋದಾಗ ಅವೆಲ್ಲ ಹಾಸ್ಯಾಸ್ಪದವಾಗಿ ನೇತಾಡ್ತಿದ್ದವು. ಹಿಂಗೆ ಇಂಥವು 100 ಮಾಡೋರು. ಆ ಎಲ್ಲಾ ಅಬ್ಸರ್ವೇಷನ್ಸ್ ಮಾಡ್ಕೊಂಡೇ ಬಂದ್ರೆ ಗ್ರಾಮೀಣ ಸೊಗಡಿನ ಕೆಲವೊಂದು ಇದು ಚಿಕ್ಕ ವಯಸ್ಸಿಂದ ಇಂಥ ಮಾತುಗಳನ್ನ ಕೇಳ್ಕೊಂಡೇ ಬೆಳೆದಿರ್ತಾರೆ. ಸಾಮಾನ್ಯ ಹಳ್ಳಿಗಳಲ್ಲಿ ಈ ತರ ಮಾತುಗಳನ್ನ ಸಹಜವಾಗಿ ಕೇಳಿರುತ್ತೆ. ಅದು ಅಸಹಜ ಅನ್ಸಲ್ಲ ಅವಾಗ. ಬಟ್ ಅದು ಇತ್ತೀಚಿನ ಒಂದು ಇದ್ರಲ್ಲಿ ಅದು ನಮ್ಗೆ ಸಹಿವಾಗಲ್ಲ ಅನ್ನೋ ಒಂದು ಸಹಜವಾಗೇನೆ ಮಾತಾಡುವಂತ ಮಾತುಗಳಾಗೋಗಿರುತ್ತೆ. ಇತ್ತೀಚೆಗೆ ನಮ್ಮ ಇದ್ರಲ್ಲಿ ಏನಾದ್ರು ಪಾಲಿಶ್ಡ್ ಅಂತ ನಮ್ಮ ಇದೇನೋ ಒಂದು ಇದ್ರಲ್ಲಿ ನಾವು ಅದನ್ನ ಅಸಹ್ಯ ಅಂತ ಅನ್ಕೊಂಡಿದ್ವಿ. ಬಟ್ ಅವತ್ತು ಸಹಜವಾಗಿ ಅವರು ಅದನ್ನ ಹೇಳ್ಕೊಂಡು ಹೋಗಿದ್ದಾರೆ. ಆಮೇಲೆ ತೇಜಸ್ವಿ ಅವ್ರ ಬಗ್ಗೆ ಉದ್ದೇಶಪೂರ್ವಕವಾಗಿ ಯಾವ್ದು ಇಲ್ಲ. ಇಲ್ಲ ಸರ್, ಇಲ್ಲ, ಉದ್ದೇಶಪೂರ್ವಕವಾಗಿ ಯಾವ್ದಿಲ್ಲ. ಪ್ರಕೃತಿ ಆರಾಧಕರು ಕುವೆಂಪು, ನೋ ಡೌಟ್. ಹೌದು. ಆದ್ರೆ ಪ್ರಕೃತಿ ಜೊತೆನೆ ಬೆಳೆದವರು. ಹೌದು. ಕುವೆಂಪು ಅವರ ಕಲಾ ಸೃಷ್ಟಿಯನ್ನ ಅಬ್ಸರ್ವ್ ಮಾಡ್ಕೊಂಡು ಕಾರಂತರ ಜೀವನ ದೃಷ್ಟಿಯನ್ನ ಅಳವಡಿಸ್ಕೊಂಡು ಮಾಸ್ತಿಯವರ ಕಥೆಗಾರಿಕೆಯನ್ನು ಮೂರನ್ನು ಸೇರಿಸ್ಕೊಂಡು ಅವರು ಬದುಕಿದಂಥವ್ರು. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ತೇಜಸ್ವಿ ಅವರು 100% ಪ್ರಾಮಾಣಿಕರಾಗಿದ್ರು. ಇನ್ನೊಬ್ಬರದಕ್ಕೆ ಅವ್ರ ಆಸೆ ಪಟ್ಟವರಲ್ಲ, ಸ್ವಂತ ತಂದೆ ಅಷ್ಟು ದೊಡ್ಡ ಕವಿ, ಅವರ ಹೆಸರು ಹೇಳಿದ್ರು ಸಾಕು ಯಾವ ಕೆಲಸ ಸಿಗೋದು ಕಷ್ಟ ಇರಲಿಲ್ಲ. ಅಂಥ ಅವರು ಬೇರೆ ಕವಿ ಅಂತ ಅವ್ರ ಕಾಲದಲ್ಲೇ ಅಷ್ಟು ಪ್ರಸಿದ್ಧಿಯಾಗಿದ್ದವರು. ಅವ್ರನ್ನ ತಮ್ಮ ಸ್ವಂತಕ್ಕೆ ಯಾವುದಕ್ಕೂ ಬಳಸ್ಕೊಳ್ಳಲ್ಲ. ಅದೇ 40 ಎಕರೆ ತೋಟ ಮಾಡಿರ್ತಾರೆ, ಅಲ್ಲೇ ಉತ್ತಿ ಬಿತ್ತಿ ಬೆಳೆದು ಬದುಕು ಕಂಡವರು. ಆದ್ರೆ ಕುವೆಂಪು ಅವ್ರಿಗೆ ಅವ್ರ ಬಗ್ಗೆ ಬಹಳ ಆತಂಕ ಇರುತ್ತೆ ಅಂತ ಅನ್ಸುತ್ತೆ. ಇದು ನನ್ನ ಅಬ್ಸರ್ವೇಷನ್. ಕುವೆಂಪು ಅವರು ಬರ್ದಿಲ್ಲ. ಹೌದು. ನನಗೆ ಅನ್ಸಿದ್ದು ಹೇಗೆ ಅಂತಂದ್ರೆ, ಒಂದ್ಸರಿ ಬರೀತಾರೆ ತೇಜಸ್ವಿ ಅವರು ಫಸ್ಟ್ ಅವರು ಭತ್ತ ಬೆಳೆದಾಗ ಅವ್ರೇನ್ ಮಾಡ್ತಾರೆ, ಕುವೆಂಪು ಅವ್ರ ಮನೆಗೆ ಕಳ್ಸಿಕೊಡ್ತಾರೆ 25 kg ಅಷ್ಟು. ಆಗ ಅದನ್ನ ತಗೊಂಡು ನಮ್ ತೇಜಸ್ವಿ ಬೆಳೆದಿದ್ದು ಅಂತ ಹೇಳಿ ಗಂಡ ಹೆಂಡತಿ ಇಬ್ರು ಸೇರಿ ಅದರಲ್ಲೇ ಮಿಲ್ ಮಾಡಿಸಿ ಅನ್ನ ಮಾಡಿಸಿ ದೇವರಿಗೆ ನೈವೇದ್ಯ ಮಾಡಿ ಕೈ ಮುಗಿತಾರೆ. ಬಹುಶಃ ಅದು ನನಗೆ ಬರೀ ಘಟನೆ ಅಂತ ಕಾಣಲ್ಲ. ಮಗ ದಾರಿ ತಪ್ಪಿಬಿಟ್ಟ, ಇಲ್ಲ ಓದ್ಲೂ ಇಲ್ಲ, ಈ ಕಡೆ ಇದು ಮಾಡ್ಲಿಲ್ಲ, ಒಳ್ಳೆ ಉದ್ಯೋಗಕ್ಕೂ ಹೋಗ್ಲಿಲ್ಲ, ಹೋಗಿ ಆ ಕಾಡ್ಗೆ ಹೋಗಿ ಸೇರ್ಕೊಂಡಿದ್ದಾನೆ. ವ್ಯವಸಾಯ ಅಷ್ಟು ಸುಲಭ ಅಲ್ಲ, ನಾವು ತಿಳ್ಕೊಂಡ್ರಷ್ಟು ಸುಲಭ ಅಲ್ಲ. ಹೌದೌದು. ಅದೆಲ್ಲ ಇವ್ರು ಮಾಡಕ್ ಹೋಗಿದ್ದಾರೆ ಅಂತ ಬೇಜಾರಾಗಿತ್ತು ಅಂತ ಕಾಣುತ್ತೆ ಅವ್ರಿಗೆ. ಇವನು ದಾರಿ ಬರ್ಲಿ. ಆಮೇಲೆ
ಏನಾರ ಬರೀತಾರ ಅಂದ್ರೆ ಬರೀಲೂ ಇಲ್ಲ. ಹೌದು. 75ನೇ ಇಸ್ವಿ ತನಕನು ತೇಜಸ್ವಿ ಗಮನಾರ್ಹವಾಗಿ ಏನನ್ನೂ ಬರೀಲಿಲ್ಲ. ಹೀಗಾಗಿ ಅವ್ರ ಬಗ್ಗೆ ಹೋಪ್ಸ್ ಹೊಟ್ಟೋಗಿತ್ತು ಅಂತ. ತೋಟ ಮಾಡಿ ಫಸ್ಟ್ ಗದ್ದೆನಲ್ಲಿ ಅವ್ರು ಬೆಳೆದಿದ್ದ ಭತ್ತ ಕಳಿಸ್ಕೊಟ್ರೆ ಅವರಿಬ್ರು ಗಂಡ ಹೆಂಡತಿ ಇಬ್ರು ಸೇರಿ ಅದನ್ನ ಅಕ್ಕಿನ ಮುಟ್ಟಿ ಮುಟ್ಟಿ ಸಂತೋಷ ಪಟ್ಟು ದೇವರಿಗಿಟ್ಟು ನೈವೇದ್ಯ ಮಾಡ್ತಾರೆ ಅಂದ್ರೆ ತಂದೆ ತಾಯಿಗಳಿಗೆ ಎಂಥ ಒಂದು ಇದು ಬಂದಿರ್ಬೇಕೇನು, ಆ ಸಂತೃಪ್ತತೆ ಖಂಡಿತವಾಗ್ಲು ಅದ್ ಬಂದಿರ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ತೇಜಸ್ವಿ ಅವ್ರ ಬಗ್ಗೆ ಹೋಪ್ಸ್ ಎಂತವ್ರಿಗೂ ಹೋಗಂತದ್ದು. ನಾವು ಕೆಲವು ಸರಿ ಅನ್ಸುತ್ತೆ ಅವ್ರು ವಾಸ್ತವವಾಗಿ ಇರೋದಕ್ಕಿಂತ ವ್ಯತಿರಿಕ್ತವಾಗಿ ನಾವು ಕೆಲವನ್ನ ಬಿಂಬಿಸ್ಬಿಡ್ತೀವಿ ಹೊರಗಡೆ ಪ್ರಪಂಚಕ್ಕೆ. ಅದು ನಿಜ ಸರ್. ಎಷ್ಟೋ ಬಾರಿ ಅನ್ಸುತ್ತೆ ನೋಡಿ, ತೇಜಸ್ವಿ ಅವರು ಅವ್ರ ತಂದೆ ತೀರೋದ್ಗೆ ಆಗ್ಲೇ ಸುಮಾರು ದಿನ ಆಗೋಗಿತ್ತು. ರಾಮದಾಸ್ ಅವ್ರ ತಾಯಿ ತೀರೋದ್ರು. ಆವಾಗ ಒಂದು ತಿಂಗಳಾಗಿತ್ತು. ರಾಮದಾಸ್ ಮನೆಗೆ ಬಂದ್ರು. ರಾಮದಾಸ್ ಅಂದ್ರೆ ಮಹಾರಾಜ ಕಾಲೇಜಿನ ಕನ್ನಡ ಅಧ್ಯಾಪಕ. ಹೌದು. ಬಹಳ ಆಪ್ತ ಸ್ನೇಹಿತರು. ಅವ್ರ ಮನೆಗೆ ಬಂದಾಗೆಲ್ಲ ನಾನು ಅವ್ರ ಜೊತೆಗೆ ಹೋಗುವೆ. ಆಮೇಲೆ ಮಾತಾಡ್ತಾ ಅವ್ರ ತಾಯಿ ಬಗ್ಗೆ ಜ್ಞಾಪಿಸ್ಕೊಂಡ್ರು. ಮಾತಾಡ್ತಾ ಕುವೆಂಪು ಅವ್ರ ಬಗ್ಗೆ ಎಷ್ಟು ಮನಸ್ಸು ಬಿಚ್ಚಿ ಮಾತಾಡಿದ್ರು ತೇಜಸ್ವಿ ಅಂತಂದ್ರೆ ನನಗೆ ತುಂಬಾ ದುಃಖ ಆಗೋದು. ವಯಸ್ಸಾಯ್ತು, ತೀರ್ಕೊಳ್ತಾರೆ, ಅದೆಲ್ಲ ಸರಿ. ಆದ್ರೆ ಕುವೆಂಪು ಅಷ್ಟೊಂದು ಕಷ್ಟ ಪಡಬಾರ್ದು. ಯಾಕೆಂದ್ರೆ ಹಾಸಿಗೆ ಮೇಲೆ ಬಹಳ ದಿನ ಇರ್ತಾರಲ್ಲ ಸರ್, ಅದಕ್ಕೆ ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾರೆ. ಯಾರಿಗೊಬ್ಬರಿಗೂ ಕೆಡಕನ್ನ ಬಯಸ್ತಾರೆ ಅಂತ ಅವರು ಕುವೆಂಪು ಅವರು. ಅವ್ರ ತಂದೆ ಬೆಳೆದ ಜೀವಮಾನ ಪರ್ಯಂತ ಇದ್ರು. ಅಂಥವ್ರು ಇಷ್ಟೊಂದು ಕಷ್ಟಪಟ್ರಲ್ಲ, ಆರೋಗ್ಯನ ಚೆನ್ನಾಗಿ ನೋಡ್ಕೊಂಡಿದ್ರು, ಎಲ್ಲ ಒಳ್ಳೆ ಅಭ್ಯಾಸಗಳಿಂದ ಬೆಳೆಸಿ ಇಟ್ಕೊಂಡಿದ್ರು. ಈ ತಾಳ್ದಟ್ಟು ಹಾಗೋಯ್ತಲ್ಲ ಅಂತ ಬೇಜಾರಾಗತ್ತೆ. ಆಮೇಲೆ ಅವ್ರ ತಂಗಿ ತೇಜಸ್ವಿ ಅವರ ತಂಗಿ ತಾರಿಣಿ ಅವರೇ ಅವ್ರನ್ನ ನೋಡ್ಕೊಳ್ಳೋದು. ಅವರಿಬ್ಬರ ನಡುವೆ ಒಂದು ಆತ್ಮ ಸಂವಾದ ಇತ್ತು. ತೇಜಸ್ವಿ ಹೇಳಿದ್ ಆತ್ಮ ಗೀತ್ಮ ಯಾವ್ದನ್ನು ನಂಬದೇ ಇರೋಂತ ತೇಜಸ್ವಿ ಒಂದ್ಸರಿ ಅವತ್ ಹೇಳಿದ್ದು ನೋಡಿ. ತೇಜಸ್ವಿ ಅವರ ಕುವೆಂಪು ಅವ್ರಿಗೆ ಏನೋ ಮನ್ಸಲ್ಲಿ ಏನೋ ಅನ್ಸ್ತು ಅಂತಂದ್ರೆ ಅಷ್ಟೊತ್ತಾಗಲೇ ಅವ್ರ ತಾರಿಣಿ ಅವರು ತಗೊಂಡ್ಬಿಡೋದು. ಅವ್ರಿಗೇನೋ ಒಂದ್ ಬೇಕಿರುತ್ತೆ, ಒಂದ್ ಪುಸ್ತಕ ಬೇಕಿರುತ್ತೆ. ಯಾವ ಪೇಪರ್ ಇಟ್ಟಿದ್ದ ಬಂದೈತ ನೋಡಮ್ಮ ಅಂತ ಹೇಳೋಣ ಅಂತಿರ್ತಾರೆ. ಗಮಕ ಅದ್ ಹೇಗೆ ಅವ್ರಿಗೆ ಕೇಳಿಸ್ತಿತ್ತು, ಅದು ಇಬ್ರು ವಿಸ್ಮಯ ಪಟ್ಟಿದ್ದಾರೆ ಅದನ್ನ. ಆದ್ರೆ ನನ್ನ ಕುವೆಂಪು ಅವ್ರನ್ನ ನಿಜವಾಗಿ ತಾಯಿ ತರ ನೋಡ್ಕೊಂಡವಳು ನನ್ನ ತಂಗಿನ. ಅದೊಂದೇ ನನಗೆ ಸಮಾಧಾನ. ಅದರ್ವೈಸ್ ನನಗೆ ಅವರ ಮುಪ್ಪು ತುಂಬಾ ದುಃಖ ಕೊಡುತ್ತೆ. ನಾವೆಲ್ಲ ಇದ್ದು ಅವ್ರನ್ನೇನು ನೋಡ್ಕೊಳಕ್ ಆಗ್ತಿಲ್ಲ, ನೋಡ್ಕೊಳಕ್ ಬರ್ತಿರ್ಲಿಲ್ಲ. ಸದ್ ಹೋಗ್ಬಿಟ್ಟು ಅಪ್ಪ ಹೆಂಗಿದ್ಯಾ ಅಂತ ಕೇಳ್ಬೋದೇ ಹೊರ್ತಿದ್ದು. ಅಣ್ಣ ಅನ್ನೋರು ಅಣ್ಣ ಹೆಂಗಿದ್ಯಾ ಅಂತ ಕೇಳ್ಬೋದೇ ಹೊರತು ಉಳಿದ ಸೇವೆಗಳನ್ನ ಶುಶ್ರೂಷೆಗಳನ್ನ ಮಾಡೋಷ್ಟು ತಾಳ್ಮೆನೂ ಇರ್ಲಿಲ್ಲ. ನೋಡಿ, ಒಂದ್ ಆಶ್ಚರ್ಯ ಅಂದ್ರೆ ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿ ಅಂತವ್ರ ಮಗ ಒಬ್ಬ ಪರಿಸರದ ಮಧ್ಯೆ ಎಲ್ಲ ಬೆಳೆದ್ರು. ತನ್ನ ಅಪ್ಪನ ನೆರಳದ ಯಾವುದೇ ಇನ್ಫ್ಲೂಯೆನ್ಸ್ ನ ಉಪಯೋಗಿಸ್ಕೊಳ್ಳಿಲ್ಲ. ಯಾಕಂದ್ರೆ ನಾವು ಇತ್ತೀಚೆಗೂ ಅದಕ್ಕೂ ವ್ಯತ್ಯಾಸಗಳನ್ನ ನೋಡ್ತಾ ಹೋದ್ರೆ ಎಷ್ಟೋ ಇದರಲ್ಲಿ ಅವ್ರ ವ್ಯಕ್ತಿತ್ವ ಇನ್ನೂ ಜಾಸ್ತಿ ಮೇಲೆ ಕೊಟ್ಟೋಗುತ್ತೆ. ಮತ್ತೆ ಅವರು ತಂದೆ ಬಗ್ಗೆ ಯಾವುದೇ ಇದಿಲ್ಲ, ಏನೋ ಅಗೌರವದಿಂದ ಹೋದವರು ಇಲ್ಲ. ಅವ್ರ ಬಗ್ಗೆ ಪ್ರೀತಿ ಇಟ್ಟುಕೊಂಡೇನೆ ಅವ್ರನ್ನ ಯಾವ್ದೋ ಇನ್ಫ್ಲೂಯೆನ್ಸ್ ನ ಉಪಯೋಗಿಸ್ಕೊಳ್ಳೋದು. ಅವ್ರ ಇನ್ಫ್ಲೂಯೆನ್ಸ್ ಇಲ್ಲಿ ನಾನ್ ಬರೆಯಕ್ ಆಗಲ್ಲ ಅಂತ ಅವ್ರ ಅನ್ಸ. ಹೌದೌದು. ಆಮೇಲೆ ನಾನ್ ನಮ್ಮ ಅಪ್ಪನ ಬೀರ್ಸ್ಬೇಕು ಈ ಭ್ರಮೆಗಳು ಇರ್ಲಿಲ್ಲ. ಹೌದು, ಬರೀಬೇಕು, ಅನುಭವಕ್ಕೆ ನಿಷ್ಠನಾಗಿ ಬರೀಬೇಕು. ಆಮೇಲೆ ಈಗಲೇ ಒಂದು ಕಳ್ತನವನ್ನು ಹೇಳ್ಬಿಡ್ತೀವಿ. ಅವರು ಓಲ್ಡ್ ಮ್ಯಾನ್ ಅಂಡ್ ದ ಸೀ ಅಂತ ಅವ್ರಿಗಿಂತ ಪುರಾತನ ಪುಸ್ತಕ ಅದು. ಹೆಮಿಂಗ್ವೇಗೆ ನೊಬೆಲ್ ಪ್ರಶಸ್ತಿ ಬಂದದ್ದು. ಅವ್ರದ್ರ ಬಗ್ಗೆ ಹೇಳಿದ್ರು ಅಂತ ಹೇಳಿ ಮಾತಾಡ್ತಾ ನಮ್ ಫ್ರೆಂಡ್ ಪೀಟರ್ ಹಾರಿಸ್ಬಿಟ್ಟಿದ್ದ. ಆಮೇಲೆ ಇವರು ಮರ್ತ್ಬಿಟ್ಟು ಹಂಗೆ ಹೊಟ್ಟೋಗ್ಬಿಟ್ರು. ನನ್ ಪುಸ್ತಕ ಎಲ್ಲೋಯ್ತು ಹಾಗೆ ಹೇಗೆ ಅಂತ ಹೇಳಿ. ಇಲ್ಲ ನಮ್ಗೂ ಗೊತ್ತಿಲ್ಲ ಅಂತ ನಟಿಸ್ತು. ಅದನ್ನ ನಾವೆಲ್ಲರೂ ಓದ್ತು ಬುಕ್ ಅನ್ನ. ಅವಾಗ ಪುಸ್ತಕಗಳು ಸಿಗೋದು ತುಂಬಾ ಕಷ್ಟ ಇತ್ತು. ಇಲ್ಲ ಸರ್, ಅಲ್ಲ ಕಷ್ಟ ಇತ್ತು, ಪುಸ್ತಕಗಳು ಸಿಗೋದೇ ಕಷ್ಟ ಇತ್ತು. ಅವ್ರು ಬಂದು ಹುಡುಕಿದ್ರು. ಆದ್ರೆ ನಮಗೆ ಸಿಕ್ಕಂತ ದೊಡ್ಡ ಪಾಠ ಅಂತಂದ್ರೆ ಆತ ಎಷ್ಟು ಅನುಭವಕ್ಕೆ ನಿಷ್ಠನಾಗಿದ್ದಾವ. ಅವನು ಬರೆದಿದ್ದು ಫಿಕ್ಷನ್ ಬರೆಯೋದೇ ಇಲ್ಲ, ಫಿಕ್ಷನ್ ಬರೆದ್ರು ಸತ್ಯ ಬರೀತಾನೆ ಅಂತ ಅಲ್ವಾ. ದಟ್ ವಾಸ್ ಹಿಸ್ ಕಾಣಿಕೆ. ಬಹುಶಃ ಅವ್ರು ಅದನ್ನ ಎಲ್ಲೂ ಬರೆದ್ರೋ ಇಲ್ವೋ ಗೊತ್ತಿಲ್ಲ ನನಗೆ, ಹೇಳಿದಾರೇನೋ ನಾನ್ ಗಮನಿಸಿಲ್ಲ. ನಮ್ಗಳ ಎದುರುಗಡೆ ಹೇಳಿದ್ದು. ಆಮೇಲೆ ನಾವೇ ಕಣ್ಣಾರೆ ಕಂಡಂತ ಇದು ಅಂತಂದ್ರೆ ಅವ್ರಿಗೆ ಮುಖ್ಯ ಗುರು ಅಂತಂದ್ರೆ ಅರ್ನೆಸ್ಟ್ ಹೆಮಿಂಗ್ವೇ. ಅವ್ರೆಲ್ಲ ಒಂದ್ ಕಡೆ ಕುವೆಂಪು, ಮಾಸ್ತಿ ಮತ್ತು ಕಾರಂತರ ಮೂವರು ಸಮ್ಮಿಲನ ಸ್ಫೂರ್ತಿಗೊಂಡ ಅಂತ ಬರೀತಾರೆ. ಆದ್ರೆ ಏನನ್ನು ಬರೀಬೇಕು ಅನ್ನೋದು ಗುರಿ ತೋರಿಸಿದ್ದು ಹೆಮಿಂಗ್ವೇನೆ.
ಅನುಮಾನನೇ ಇಲ್ಲ ಅದು. ನೋಡಿ, ಯಾವ್ದೋ ದೇಶದ ಒಬ್ಬ ವ್ಯಕ್ತಿ ಇನ್ನೊಂದು ಯಾವ್ದೋ ದೇಶದ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗ್ತಾರೆ ಅಂದ್ರೆ ಇದಕ್ಕಿಂತ ಹೀಗೆ ಬರೀಬೇಕು ಅನ್ನೋದು ಅವ್ರು ಇಟ್ಕೊಂಡು ಅಲ್ವಾ? ಆ ಬರವಣಿಗೆಯ ತಾಕತ್ತೆ ಅದು. ಖಂಡಿತ ಅಕ್ಷರಗಳ ತಾಕತ್ತು, ಜ್ಞಾನದ ತಾಕತ್ತು ಏನಿದೆ, ಆ ಬರವಣಿಗೆ ತಾಕತ್ತು ಇರೋದೇ ಅಲ್ಲಿ. ಯಾವ್ದೋ ದೇಶದ ಇನ್ಯಾವುದೋ ವ್ಯಕ್ತಿಗೆ ಆ ಬರವಣಿಗೆ ಸ್ಫೂರ್ತಿ ಆಗುತ್ತೆ ಅನ್ನೋದಾದ್ರೆ ಬಹಳ ನನಗೆ ನೆನ್ಕೊಂಡಾಗ ಕಳೆದ ನಂದು 69ರಿಂದ 78 ಅತ್ಯಂತ ನಿಕಟವಾದ ಒಡನಾಟ ತೇಜಸ್ವಿ. ಆಮೇಲೆ ನಾನು ಕೆಲ್ಸಕ್ಕೆ ಸೇರಿದೆ, ನಮ್ದು ದಾರಿ ಮೈಸೂರಿಗೆ ಬಂತು. ಹೀಗೆಲ್ಲ ಮೈಸೂರಿಗೆ ಬಂದಾಗೆಲ್ಲ ಭೇಟಿ ಮಾಡ್ತಾ ಇದ್ದೋ, ಆದ್ರೆ ಆ ಒಡನಾಟ ಇತ್ತು ನೋಡಿ. ನಮ್ಮನ್ನ ಹುಡುಗರ ಬರೋ ಇಲ್ಲಿ ಕರೆದ್ರೆ ಸಾಕು ಓಡೋಗ್ತಿದ್ದೋ ನಾವು. ಹೌದೌದು, ಯಾವ ರೀತಿಲೂ ಅವ್ರಿಗೆ ಸಮಾನರಲ್ಲ, ವಿದ್ಯೆಲಾಗ್ಲಿ ಬುದ್ಧಿಲಾಗ್ಲಿ ವಯಸ್ಸಿನಲ್ಲಾಗ್ಲಿ ನಮ್ಮನ್ನ ಸರಿ ಸಮಾನರು ಅನ್ನೋ ರೀತಿ ನೋಡ್ಕೊಂಡು ಅನೇಕ ವಿಚಾರಗಳನ್ನ ನಮ್ಮ ಹತ್ರ ಹಂಚ್ಕೊಳ್ಳೋರು. ಅವ್ರಿಗೆ ಭಾಷಣ ಮಾಡಕ್ ಆಗ್ತಿರ್ಲಿಲ್ಲ. ನಮ್ಮ ಹತ್ರ ಎಷ್ಟು ತಮಾಷೆಯಾಗಿ ಮಾತಾಡೋರು ಸ್ನೇಹಿತರ ಜೊತೆ, ಆತರ ಅವರು ಭಾಷಣ ಆಗ್ತಾನೆ ಇರ್ಲಿಲ್ಲ. ಅದೊಂದು ಭಾಷಣದ ಅನುಭವ ನಾನು ಹೇಳಲೇಬೇಕು. ಅದೇನು ಅಂತಂದ್ರೆ, ಫಸ್ಟ್ ನಾನು ಕನ್ನಡ ಸಂಘದ ಕಾರ್ಯದರ್ಶಿ ಆಗ್ಬಿಟ್ಟೆ ಕಾಲೇಜ್ನಲ್ಲಿ. ಇವ್ರನ್ನ ಕರೆಸ್ಬೇಕು, ಸರ್ ಬನ್ನಿ ಬನ್ನಿ ಅಂತ ನಾನು ಇದ್ ಮಾಡ್ದೆ. ನೀನ್ ಬೇಕಾದ್ರೆ ಕೂತ್ಕೋ, ಸಾಯಂಕಾಲ ತನಕ ಕುಯ್ತೀನಿ, ಪಿಟೀಲ್ ಕುಯ್ತೀನಿ, ಭಾಷಣ ಇಷ್ಟ ಅಂತ ಕರಿಬೇಡ, ಕರೆದ್ರೆ ಹಲ್ಲು ಮುರಿದು ಬಿಡ್ತೀನಿ ಅಂತಂದ್ರು. ಅವೆಲ್ಲ ಕೇಳೋದಿಲ್ಲ, ನಾನು ಈ ಕಾರ್ಯದರ್ಶಿ ಆಗಿದ್ದೀನಿ. ಆಮೇಲೆ ಎಲ್ಲ ಮಲ್ನಾಡು ಹುಡುಗರೆಲ್ಲ ನೀನು ತೇಜಸ್ವಿ ಕರ್ಸು ಅಂತಾರೆ. ಏನು ಮಲ್ನಾಡು ಹುಡುಗರು ಏನು ಅಂತಂದ್ರೆ, ಹಾಸನದಲ್ಲಿ 2 ಪ್ರಾಮಿನೆಂಟ್ ಗೌಡ್ರಲ್ಲಿ 2 ಪ್ರಾಮಿನೆಂಟ್ ಗ್ರೂಪ್ಸ್. ಒಂದು ಮಲ್ನಾಡು ಗೌಡ್ರು, ಇನ್ನೊಂದು ಬಯಲಸೀಮೆಗೌಡ್ರೆಲ್ಲ ಬರೀ ಜಾಸ್ತಿ ಪೊಲಿಟಿಕಲಿ ಪವರ್ಫುಲ್. ಶ್ರೀಕಂಠಯ್ಯನವರು, ಬಗ್ಗೆ ಶಿವಪ್ಪನವರು, ದೇವೇಗೌಡರು ಇವರೆಲ್ಲ ಇದಾರಲ್ಲ, ಇದು ಬಲಿಷ್ಠ ಪ್ರಭಾವಿ ಬಯಲಸೀಮೆಗೌಡರು. ಮಲೆನಾಡಿನ ಹುಡುಗರೆಲ್ಲ ಓದಕ್ ಬರೋರೆ ಹೊರತು ಅವರ ಪ್ರಭಾವ ಯಾವುದಿಲ್ಲ. ಆ ಹುಡುಗರಿಗೆಲ್ಲ ತಮಗೊಬ್ಬ ಲೀಡರ್ ಅಂದ್ರೆ ಅದು ಕುವೆಂಪು, ಅವ್ರ ಮಗ ತೇಜಸ್ವಿ, ಮಲ್ನಾಡ್ ಗೌಡ. ಇದಕ್ಕೇನು ಈಗಿನ ಜಾತಿ ಲಾಜಿಕ್ ಇರ್ತಿರ್ಲಿಲ್ಲ, ಲಾಜಿಕ್ ಇಲ್ಲ, ಸುಮ್ನೆ ನಮ್ಮವನು ಅಂತ ಅಷ್ಟೇ. ಕರ್ಸೋ ಅಂತ ಅವರೆಲ್ಲ ಹೇಳಿದ್ರು, ನನಗೆ ಪರಿಚಯ ಇದೆ ಅನ್ನೋದು ಗೊತ್ತಿತ್ತು. ಈ ತರ ಆಮೇಲೆ ನಾನು ದುಂಬಾಲ್ ಬಿದ್ಬಿಟ್ಟೆ, ಒಪ್ಪಿಸ್ದೆ. ಕರೆದು ನೋಡಿದ್ರೆ ಎಲ್ಲಾ ಕಡೆ ಮಲ್ನಾಡು ಹುಡುಗರೆಲ್ಲ ಕುವೆಂಪು ಮಗ ಬರ್ತಾ ಇದಾರೆ, ನವ್ಯ ಕವಿಯವರು, ಹಾಗೆ ಹೇಗೆ ಅಂತ ಎಲ್ಲ ಪ್ರಚಾರ ಮಾಡ್ಬಿಟ್ಟಿದ್ರು. ನಾವು ಮಾಮೂಲಿ ಹಾಲು ಭರ್ತಿ ಆಗೋಗ್ಬಿಟ್ಟು ಅಷ್ಟೊಂದು ಜನ. ರೂಮ್ ನಂಬರ್ 37 ಅಂತ ಹೇಳಿ ವಿಶಾಲವಾದ ಒಂದು ಹಾಲ್ ಇತ್ತು, ಅಲ್ಲಿಗೆ ವರ್ಗಾಯಿಸ್ಬಿಟ್ಟು ಸರ್ಕಾರಿ ಕಾಲೇಜ್ ಅಲ್ಲಿಗೆ ಅದು ಓವರ್ಲೋಡ್ ಇದಾಗಿ ಹೊರಡ್ತು. ಅಷ್ಟೆಲ್ಲ ತುಂಬಿದೆ. ಆಮೇಲೆ ತೇಜಸ್ವಿ ಮಧ್ಯಾಹ್ನ 3 ಗಂಟೆಗೆ ಬರ್ಬೇಕಿತ್ತು. ನಮ್ಮ ಪ್ರೊಫೆಸರ್ ವಿರೂಪಾಕ್ಷಪ್ಪನವರು ಪ್ರಿನ್ಸಿಪಾಲ್, ಅವ್ರು ಊಟಕ್ಕೂ ಹೋಗ್ದಲೆ, ಹಾಗೆಲ್ಲ ನಡ್ಕೊಂಡೆ ಓಡಾಡೋದು. ಊಟಕ್ಕೂ ಹೋಗ್ದಲೆ ಪಾಪ ಅವರಲ್ಲೇ ಕೂತ್ಕೊಂಡು ಕಾಯ್ತಾ ಇದ್ರು. 3 ಗಂಟೆ ಆಯ್ತು, 3:30 ಆಯ್ತು, ಅಸಾಮಿ ಪತ್ತೇನೇ ಇಲ್ಲ. ಆಮೇಲೆ 3:45 ಆಗ್ತಾ ಬಂದ್ಬಿಡ್ತು. ನನಗೆ ಹೇಳ್ ಕಳ್ಸಿದ್ರು ಪ್ರಿನ್ಸಿಪಾಲ್. ಅವಾಗ ಅವ್ರ ಚೇಂಬರ್ಗೆ ಓಡೋದೆ. ಎಲ್ಲ ನಿನ್ನ ಗೆಸ್ಟ್ ಎಲ್ಲ ಬಂದೇ ಇಲ್ಲ, ಏನಂತ ಹೇಳಿದ್ರು, ಬರ್ತಾರ ಇಲ್ವಾ? ಇಲ್ಲ ಸರ್ ಬರ್ತಾರೆ ಅಂತ ಅನ್ಕೊಂಡು ಇಲ್ಲೇ ಬಂದಿರ್ಬೇಕಂದ್ರೆ ಮತ್ತೆ ನಾನು ಆಚೆ ಹೋಗಿ ಯಾರು ಬಂದಿದಾರ ಅಂತ ನೋಡಕ್ಕೆ ಅಂತ. ಅಲ್ಲಿ ನೋಡಿದ್ರೆ ಯಾರೋ ಒಬ್ಬ ಈ ಹಳೇ ಒಂದು ಜರ್ಕಿನ್ ಹಾಕೊಂಡು ಲಾರಿ ಡ್ರೈವರ್ ಒಬ್ಬ ನಿಂತ್ಕೊಂಡಿದ್ದಾನೆ. ತಲೆ ಮೇಲೂ ಟೋಪಿ, ಈ ಫಾರಿನರ್ಸ್ ಹಾಕಿರ್ತಾರದು. ಯಾರಪ್ಪ ಅಂತ ಹೋದ್ರೆ ಇವರೇ, ನನಗೆ ಗೊತ್ತಿರ್ಲಿಲ್ಲ, ಎಲ್ಲ ಮಣ್ಣಾಗಿ ಹೋಗಿದೆ. ಪಾಪ ಅವರಲ್ಲಿ ಕಾಲೇಜ್ ಆಫೀಸಲ್ಲಿ ವಿಚಾರಿಸ್ಬಿಟ್ಟು ಬರ್ತಾರೆ ಅಂದ್ರು ಸುಮ್ಮನಾಗ್ಬಿಟ್ಟಿದ್ದಾರೆ. ನಮ್ಮ 37 ರೂಮು ಅಪ್ಸ್ಟೇರ್ ಅಲ್ಲಿ. ಪಾಪ ಅವ್ರು ವೆಯ್ಟ್ ಮಾಡ್ತಾ ಇದಾರೆ. ತೇಜಸ್ವಿ 2:45ಗೆ ಬಂದ್ಬಿಟ್ಟಿದ್ದಾರೆ. ಸರಿ ಬನ್ನಿ ಸರ್ ಅಂತ ಕರ್ಕೊಂಡೋದು. ಪ್ರಿನ್ಸಿಪಾಲ್ ಮತ್ತೆ ಎಲ್ಲ ಸೀನಿಯರ್ ಲೆಕ್ಚರರ್ಸ್ ಇದ್ರಲ್ಲ ಎಲ್ಲ ಬಹಳ ಇದನ್ನ, ಸರ್ ಮುಖ ಎಲ್ಲ ತೊಳ್ಕೊಳ್ಳಿ ಹಾಗೆ ಹೇಗೆ ಅಂತ ಅಂದ್ರು. ಎಲ್ಲ ಏನ್ ಬೇಡ ಅಂತಂದ್ರು. ಇದನ್ನ ತೆಗೆದಲ್ಲೇ ಇಟ್ಬಿಟ್ಟು ಟೋಪಿನ ತೆಗೆದು ಅನ್ಕೊಂಡು ಬಂದೇ ಬಿಟ್ರು. ಸರಿ ಹೋಗೋಣ ಬನ್ನಿ ಅಂತ ಎಲ್ಲ ಹೋದೋ. ನಾನೇ ಭಾಷಣ ಎಲ್ಲ ಮಾಡಿದೆ, ಅವ್ರ ಬಗ್ಗೆ ಪರಿಚಯ ಹೇಳ್ಬೇಕಾದ್ರೆ ಅವನು ಕಾರ್ಯದರ್ಶಿ ಮಾತಾಡ್ದೆ. ಎಲ್ಲಾರು ಕಾಯ್ತಾ ಇದಾರೆ. ತೇಜಸ್ವಿ ಅಂದ್ರೆ ಹೇಗ್ ಮಾತಾಡ್ತಾರ ನೋಡಿದ್ರೆ ಹಿಂಗಿದಾರೆ, ಒಳ್ಳೆ ದಪ್ಪಗೆ ಎತ್ತರಕ್ಕೆ ಇರೋಂತ ಆಳು, ದೊಡ್ಡ ಆಳು ಅಂತಾರಲ್ಲ ಆ ಟೈಪ್ ಇದ್ರು. ಚಿಕ್ಕದೊಂದು ಜೇನ್ ನೋಡೋಂತರದ್ದು ಒಂದು ಗಡ್ಡ. ಅದು ನಾನು ಅವಾಗ್ಲೇ ನೋಡಿದ್ದು. ಗಡ್ಡ ಇದೆ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ದೇವ್ರಿದ್ದಂಗೆ ಅಂತ ನಾವು ಆಡ್ಕೊಳ್ಳುವ, ದೇವ್ರ ಇದಾನೆ ಅಂದ್ರೆ ಇಲ್ಲ ಆ ತರದ್ದು. ಆಮೇಲೆ ಅವಾಗ ಸುಂದರೇಶ್ ಅವ್ರ ಕಾಲದಲ್ಲಿ ದುಲ್ಕಾನಿನ್ ಗಡ್ಡ ಅಂತ ಎಲ್ಲ ಗಡ್ಡಗಳು ಸರ್. ಆಗ ಎಲ್ಲಾ ಕನ್ನಡ ಸಾಹಿತಿಗಳು ಕ್ರಾಂತಿಕಾರರೇ. ಅದನ್ನ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್. ತೇಜಸ್ವಿ ಈ ಸ್ಟೈಲ್.
ಎಲ್ಲ ಅವರು ಅವ್ರ ಗಡ್ಡನ ನೋಡ್ಕೊಂಡು ಜನ ಕಾಯ್ತಾ ಇದ್ದಾರೆ. ಬೇರೆ ಬೇರೆ ಕಾಲೇಜ್ಗಳಿಂದ ಎಲ್ಲ ಬಂದ್ಬಿಟ್ಟಿದ್ರು ಸ್ಟೂಡೆಂಟ್ಸು. ಇವರು ಶುರು ಮಾಡಿದ್ರು. ಯಾಕೋ ಮೈಕ್ ಯಾಕೋ ಸರಿಯಾಗಿದ್ದಾಗ್ಲಿಲ್ಲ. ಅವ್ರ ವಾಯ್ಸು ಅಷ್ಟು ದಪ್ಪ ಶರೀರಕ್ಕೆ ಸಣ್ಣ ವಾಯ್ಸು, ವಾಯ್ಸು ದೇವೇಗೌಡರು ಗರ್ಜಿಸ್ದಂಗೆ. ಇವನೇ ಗರ್ಜಿಸಿದ್ರು ಸಣ್ಣ ವಾಯ್ಸಲ್ಲೇ. ಹೌದು ಹೌದು. ಇವ್ರದ್ದು ಮಾತಾಡ್ತಾರೆ. ಆಮೇಲೆ ನಾನು ಹೋಗಿ ಮೈಕ್ ಸರಿ ಮಾಡಿದೆ, ಸರಿಯಾಗಿ ಬರ್ದೆ ಸೌಂಡ್ ಅಂತ ಮಾತಾಡ್ತಾ ಅದೇನೋ ಹೇಳಿದ್ರು. ಹುಡುಗರೆಲ್ಲ ಏನೋ ಭಾಷಣ ಮಾಡ್ತಾವ್ರೋ ಇನ್ನು ಶುರು ಮಾಡಿದ್ರು ಅನುಮಾನದಲ್ಲೇ ಇದ್ರು. ಆಮೇಲೆ ಅದೇನಕ್ಕೋ ನಕ್ಕೆ ಬಿಟ್ರು. ಅವ್ರಾಗ ಅವರೇ ನಕ್ಕಿದ್ರು. ಯಾಕೆ ನಕ್ಕರು, ಯಾರು ನೋಡ್ ನಕ್ಕರು ಗೊತ್ತಿಲ್ಲ. ಆಮೇಲೆ ಇದ್ಕಿದಂಗೆ ದಳ ಅಂತೇಳಿ ಸಿಟ್ಟಲ್ಲಿ ಒಂದ್ 10 ನಿಮಿಷ ಮಾತಾಡ್ಬಿಟ್ರು. ಯಾರಿಗ್ ಬೈತಾ ಇದಾರೆ, ಯಾವ ವಿಚಾರಕ್ಕೆ ಬೈತಾ ಇದಾರೆ ಯಾರಿಗೂ ಗೊತ್ತಿಲ್ಲ. ಡೋಂಟ್ ನೋ. ನಮಗೊಂದ್ ಚೂರು ಗೊತ್ತಾಗುತ್ತೆ, ಯಾಕಂದ್ರೆ ಅವ್ರ ಮಾತು ಗೊತ್ತಿತ್ತು, ಸ್ಟೈಲ್ ಗೊತ್ತಿತ್ತು. ಅಂದ್ರೆ ವ್ಯವಸ್ಥೆನ ಕುರಿತು ಅವರು ಕಟುವಾಗಿ ಮಾತಾಡ್ತಾ ಇದಾರೆ. ಆ ಕಟುತ್ವ ನಮ್ಗೆ ಅರ್ಥ ಆಗಲ್ಲ. ಆಮೇಲೆ ನೋಡಿದ್ರೆ 20 ನಿಮಿಷದೊಳಗಾಗ್ಲೇ ಭಾಷಣ ನಿಂತೋಗ್ಬಿಡ್ತು. ಸುಮ್ಮನೆ ಕೂತ್ಕೊಂಡ್ರು. ಅಯ್ಯೋ, ಆಮೇಲೆ ಇನ್ನೇನ್ ಆಯ್ತು ಹೋಗಾದ್ಮೇಲೆ ಎಲ್ಲ ಹೋಗಿದ್ರು ನನ್ಗೆ. ಅವ್ನು ಯಾವನ್ಲ ಅವನು ಡ್ರೈವರ್ ಕರ್ಸಿದ್ಯಲ್ಲ ಕುವೆಂಪು ಮಗ ಅಂತ ಹೇಳಿ ನಾವು ನೋಡಿದ್ರೆ ಯಾವನವನು ಹಾಗೆ ಹೀಗೆ ಅಂತ ಎಲ್ಲ ಇದ್ ಮಾಡ್ಬಿಟ್ರು. ಸರಿ, ಇಟ್ ವಾಸ್ ಎ ಫೇಲ್ಯೂರ್. ಆಮೇಲೆ ನೆಕ್ಸ್ಟ್ ಫೆಬ್ರವರಿ ತಿಂಗಳಲ್ಲಿ ಸಾಹಿತ್ಯ ಸಪ್ತಾಹ ಅಂತ ಮಾಡಿದ್ರು. ನವ್ಯ ಕವಿಗಳದೇ 2 ಗೋಷ್ಠಿ ಮಾಡಿದ್ರು, ನವ್ಯ ಸಾಹಿತ್ಯದ. ಒಂದು ಗೋಷ್ಠಿಗೆ ತೇಜಸ್ವಿ ಮತ್ತು ಕಿರಂ ನಾಗರಾಜ್. ಅದಕ್ಕೂ ಬರೋದಿಲ್ಲ ಅಂತ ಹಠ ಹಿಡಿದ್ಬಿಟ್ಟಿದ್ರು. ಸರ್, ನವ್ಯ ಕವಿಗಳಲ್ಲಿ ನಿಮ್ದರೆ ಅಕ್ಷರ ಹೊಸ ಕಾವ್ಯದಲ್ಲಿ ತಾವಿದ್ದೀರಾ, ಅಧ್ಯಕ್ಷತೆ ಸರ್, ನೀವೇನ್ ಮಾತಾಡೋದಕ್ಕಿಲ್ಲ. ಕಿರಂ ನಾಗರಾಜ್ ಮಾತಾಡ್ತಾರೆ. ಕಿರಂ ನಾಗರಾಜ್ ಹಾಸನದವರು. ನೀವು ಬನ್ನಿ ಅಂತ ಹೇಳಿ ಎಲ್ಲ ಹಿಂಸೆ ಮಾಡಿ ಕರೆದಿದ್ದಾಯ್ತು. ಬಂದಿದ್ರು. ಕಿರಂ ನಾಗರಾಜ್ ಅಂತ ಅದ್ಭುತವಾಗಿ ಮಾತಾಡೋದು ಪಟ. ತೇಜಸ್ವಿ ಮತ್ತೆ ಟುಸ್. ಆಮೇಲೆ ಅದು ಅಷ್ಟೊತ್ತಿಗಾಗ್ಲೇ ಗೊತ್ತಾಗಿತ್ತು ಇವರು ವೇದಿಕೆಯಲ್ಲಿ ಡಲ್ಲು ಮಾತಾಡೋದ್ರಲ್ಲಿ ಅಂತ ಜನಕ್ಕೆಲ್ಲ ಗೊತ್ತಾಗೋಗ್ಬಿಟ್ಟಿತ್ತು. ಆಮೇಲೆಲ್ಲ ಆದ್ಮೇಲೆ ಬಹಳ ಮುಕ್ತ ಕಂಠದಿಂದ ಹೊರಡಿದ್ರು. ಕಿರಮ್ಗೆ ಬಹಳ ಚೆನ್ನಾಗಿ ಮಾತಾಡ್ತೀರಾ, ಬಹಳ ಇದಾಯ್ತು ಅಂತ. ಸರ್, ಎಲ್ಲ ಕನ್ನಡ ಮೇಷ್ಟ್ರುಗಳು ನಾವು ಮಾತಾಡ್ತೀವಿ, ತಾವು ಮೇಷ್ಟ್ರಾಗಿದ್ದೀರಿ, ಚೆನ್ನಾಗಿತ್ತು. ನಾನು ಅದಕ್ಕೆ ಮೇಷ್ಟ್ರಾಗ್ಲಿಲ್ಲ ಅಂದ್ರು. ಅವ್ರು ಮಾತಾಡಕ್ ಬರೋಲ್ಲ ಅಂತಾನೆ ಮೇಷ್ಟ್ರಾಗ್ಲಿಲ್ಲ ಅಂತ ತೇಜಸ್ವಿ ಅಂದ್ರು. ಅದೊಂದು ಘಟ್ಟ ಮುಗೀತು. ನೆಕ್ಸ್ಟ್ ನಮಗೆ ತೇಜಸ್ವಿನ ಕರ್ಸೋಣ ಅಂದ್ರೆ ಭಾಷಣಕ್ಕೆ ಅಲ್ವೇ ಇಲ್ಲ. ಅವರು ಬೇಕಾದ್ರೆ ಸಂಘಟನೆ ಮಾಡ್ತಾರೆ, ಭಾಷಣ ಆಗಲ್ಲ ಅವ್ರಿಗೆ. ಇನ್ನೊಂದ್ಸರಿ ನಮ್ಮ ಸಮಾಜವಾದಿಗಳ ಒಂದು ಸಮಾವೇಶ ನಡೀತು. ರಟ್ಟೆಹಳ್ಳಿ ಹನುಮಂತಪ್ಪ ಅಂತಾನೆ ಒಂದು ಚೌಟ್ರಿ ಇದೆ ನೋಡಿ ದಾವಣಗೆರೆಯಲ್ಲಿ. ರಾಜ್ಯ ಮಟ್ಟದ ಒಂದು ಸಮಾವೇಶ, ಎಲ್ಲಾ ಸಮಾಜವಾದಿಗಳು ಬಂದಿದ್ರು. ಆಮೇಲೆ ನಾವು ಎಲ್ಲ ಹೋಗಿದ್ದೋ. ಎಲ್ಲ ಕನ್ನಡದ ಎಲ್ಲ ಕವಿಗಳು ಇದ್ರು. ಆವಾಗ ಒಂದು ಗೋಷ್ಠಿಗೆ ತೇಜಸ್ವಿ ಮತ್ತು ದೇವನೂರು ಮಹಾದೇವ ಅವರಿಬ್ರು ಮಾತಾಡೋದಿತ್ತು, ಸಂವಾದ. ಹಾಗೆಲ್ಲ ಎಲ್ಲ ಕುರ್ಚಿ ಗಿರ್ಚಿ ನಾ ಹೇಳ್ತಾ ಇರೋದು 73ನೇ ಇಸ್ವಿ. ಇವ್ರೇನ್ ಮಾಡಿದ್ರು, ಒಂದು ಕಟ್ಟೆ ಇತ್ತು. ಆ ಕಟ್ಟೆ ಮೇಲೆ ಅವರಿಬ್ರು ಕೂತ್ಕೊಂಡು ಮೈಕ್ ಇಟ್ಟಿದ್ರು. ನಾವೆಲ್ಲ ನೆಲದ ಮೇಲೆ ಒಂದು 150-200 ಜನ ಕೂತಿದ್ದೋ, ಸಂವಾದ ಮಾಡ್ತಾರಂತೆ. ಏನೋ ಶುರು ಮಾಡಿದ್ರು. ಇಬ್ರು ನಿರುತ್ತರ ಅನ್ನೋ ಪದ ಆಗ್ಲೇ ಬಂದಿದ್ದು ಗೊತ್ತಾಯ್ತಾ. ಅವ್ರ ಮನೆಗೆ ಹೆಸರಿಟ್ಟಿದ್ರಂತೆ ನಿರುತ್ತರ. ಅವನು ಮಾತಾಡ್ಲಿಲ್ಲ, ಇವರು ಮಾತಾಡ್ಲಿಲ್ಲ. ಕಾರಣ ಒಂದೇ ಒಂದು, ಈ ದುಸ್ಸಹ ಸ್ಥಿತಿಯಲ್ಲಿ ನಾವು ಮಾತಾಡುವುದ ಹಕ್ಕನ್ನೇ ಕಳ್ಕೊಂಡಿದ್ದೀವಿ. ಅದು ಮೌನ ಪ್ರತಿಭಟನೆ. ಮಾತಾಡಕ್ ಬರಲ್ಲ, ಗೊತ್ತಾಯ್ತು. ಅದೇ ಸತ್ಯ. ಅದು ಆಯ್ತು. ಇನ್ನು ತೇಜಸ್ವಿನ ಜನ್ಮದಲ್ಲಿ ನಾವು ಕರ್ಸೋದ್ ಬೇಡ ಅಂತ ತೀರ್ಮಾನ ಮಾಡಿದ್ದ ಭಾಷಣಕ್ಕೆ. ಬರಹಗಾರ ಒಕ್ಕೂಟದಲ್ಲಿ ಕುವೆಂಪು ಅವರು ಅದ್ಭುತವಾದ ಭಾಷಣ ಮಾಡಿದ್ರು ಅಂದಲ್ಲ 1974. ನಾವು ಹಾಸನದಲ್ಲಿ ನವನಿರ್ಮಾಣ ಸಮಿತಿದು ಒಂದು ದೊಡ್ಡ ಸಭೆ ಏರ್ಪಡಿಸ್ತು. ಸುಮಾರು ಆ ಕಾಲದಲ್ಲಿ 10,000 ಜನನ ಆರ್ಗನೈಸ್ ಮಾಡ್ಬೇಕು. ಮಂಗಳವಾರ ದಿನ ಸಂತೆ ದಿನ ಬೇರೆ, ಅವತ್ತೇ ಅದನ್ನ ಆರ್ಗನೈಸ್ ಮಾಡಿದ್ದು ಸಾಯಂಕಾಲ. ಮುಖ್ಯವಾದವ್ರಿಗೆ ಅಂತ ಹೇಳಿ ಒಂದು 200 ಚೇರ್ ತರಿಸಿದ್ದು. ಉಳಿದಿದ್ದೆಲ್ಲ ನೆಲ, ಅದ್ರ ಮೇಲೆ ಜನ ಕೂತ್ಕೋಬೇಕು ಅಂತ. ನಮ್ಮ ದೃಷ್ಟಿಲಿ 10,000 ಜನ ಸೇರಲ್ಲ ಅಂತ ಇತ್ತು. ಸೇರಿದ್ರು. ಯಾಕೆಂದ್ರೆ JP ಚಳವಳಿ ಅಷ್ಟೊತ್ತಿಗಾಗಲೇ ಶುರುವಾಗಿತ್ತು. ಅಂದು ಗಾಂಧಿ, ಇಂದು JP ಅಂತ ಹೇಳಿ. ಆಮೇಲೆ ಸಿದ್ಲಿಂಗ್ ಪಟ್ಟಣ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು, ಕಾವ್ಯಾತ್ಮಕವಾಗಿ ಕ್ರಾಂತಿಯನ್ನ ಮಾತಾಡಿದ್ರು. ಆಮೇಲೆ ತೇಜಸ್ವಿ ಮಾತಾಡ್ಬೇಕು, ಇದು ತೋಪು ಅಂತ. ಆಮೇಲೆ ಅವತ್ತು ಭಾಷಣಕ್ಕೆ ಬರ್ಬೇಕಾಗಿದ್ದು P. ಲಂಕೇಶ್, KM ಶಂಕರಪ್ಪ, ಚಂದ್ರಶೇಖರ್ ಪಾಟೀಲ್. ಅವ್ರು 3 ಜನನ ಆಬ್ಸೆಂಟ್. KM ಶಂಕರಪ್ಪ ಆ ದಿನಗಳಲ್ಲಿ ಬಹಳ
ಒಳ್ಳೆ ಹೆಸರು. ಮಾಡಿದವರು ಅಂತ ಸಿನಿಮಾ ತೆಗ್ದಿದ್ರು. ಹೌದು, ಮಾಡಿದ್ರು. ಅದೆಲ್ಲ ಅವರು ಎಲ್ಲ ಈ 3 ಜನ ಸ್ಟಾರ್ ರೈಟರ್ಸ್ ಅವರು. ಹೌದು, 3 ಜನನು ಇಲ್ಲ. ಸಿದ್ದಿಕ್ ಪ್ರೊಡಕ್ಷನ್ ಚೆನ್ನಾಗಿ ಮಾತಾಡಿದ್ರು. ತೇಜಸ್ವಿದು ತೋಪಾಗತ್ತೆ ಅಂತ ನಾವು ಆರ್ಗನೈಸರ್ಸ್ಗೆ ನಮಗೊಂದು ಆತಂಕ ಇರುತ್ತೆ. ತೇಜಸ್ವಿ ನಿಂತ್ಕೊಂಡ್ರು, ಗಾಢವಾದ ಶರೀರ ನಿಂತ್ಕೊಂಡು JP ಇವತ್ತಿನ ದಿನ ಒಬ್ಬ ಪ್ರಾಮಾಣಿಕ ದನಿ ನಮಗೆ ಕೇಳಿಸ್ತಾ ಇದೆ. ನಾವೆಲ್ಲ ಹಿರಿಯರು ಕೇಳಿಸ್ಕೋಬೇಕಾದಂತ ಒಂದು ಧ್ವನಿ ಅಂತ ಹೇಳಿ ಅವರೊಂದು 15 ಸಾಲಿನ ಒಂದು ಪತ್ರ ಇತ್ತು ಸರ್. ಅವರೇ ಬರ್ಕೊಂಡ್ ಬಂದಿದ್ರು. ಅದನ್ನು ಎಷ್ಟು ಚೆನ್ನಾಗಿ ಓದಿದ್ರು ಅಂದ್ರೆ, ತೇಜಸ್ವಿ ಆತರ ಹಿಂದೆ ಮಾತಾಡಿಲ್ಲ, ಮುಂದೆನೂ ಮಾತಾಡಲಿಲ್ಲ. ಎಲ್ಲ ಮಂತ್ರ ಮುಗ್ಧರಾಗ್ಬಿಟ್ರು. ಆಮೇಲೆ ಒಂದು 10 ನಿಮಿಷ ಏನೋ ಮಾತಾಡಿದ್ರು. ಅದು ಎಷ್ಟು ಮಟ್ಟಿಗೆ ಜನಗಳ ಮನಸ್ಸಲ್ಲಿ JP ಅಂದ್ರೆ ಏನು ಅನ್ನೋದು ರಿಂಗಣಿಸ್ಬಿಡ್ತು ಅಂದ್ರೆ, ನಾವು ನೆಕ್ಸ್ಟ್ ಡೇ ಇಂದ ಹಿಡಿದು ಸುಮಾರು ಒಂದು 5,000 to 6,000 ಪ್ರಿಂಟ್ ಮಾಡಿಸಿ ಕರಪತ್ರಗಳಿಂದಾಗಿ ಹಂಚ್ಬಿಟ್ಟು JP ಚಳುವಳಿಗೆ ಬಂದಿದ್ದು ಮೊಮೆಂಟಮ್ ಅಲ್ಲಿಂದ. ಇಟ್ ಈಸ್ ತೇಜಸ್ವಿ. ಮಾತಾಡಕ್ ಬರಲ್ಲ ಅನ್ನೋ ತೇಜಸ್ವಿ ಅವತ್ ಮಾತಾಡಿದ್ದು ದೊಡ್ಡ ಕ್ರಾಂತಿಗೆ ಒಂದು ಸೋಪಾನ ಆಗ್ಬಿಡ್ತು. ಈಗ ನಾವು ಅನ್ಕೊಳ್ಳಿ, ತಾವೆಲ್ಲ ಹೇಳ್ತಾ ಇರೋ ಘಟನೆಗಳು ನೋಡಿದ್ರೆ ತೇಜಸ್ವಿ ಅವ್ರ ಮಾತಿಗಿಂತ ಅಕ್ಷರಗಳೇ ಜಾಸ್ತಿ ಜನ ತಲುಪ್ತವೆ. ಹೌದು ಸರ್. ಆಮೇಲೆ ನೋಡಿದ್ರೆ ಅಕ್ಷರಗಳೇ ಅವ್ರನ್ನ ತಲುಪಿದ್ದು. ಆಮೇಲೆ ಅವರ ಪ್ರಾಮಾಣಿಕ ಬದುಕು ಆಮೇಲೆ ನಮ್ಮಂತ ಬೇರೆಯವರಿಗೆ ಗೊತ್ತಾಗಿದ್ದ ಅಷ್ಟೇ. ಆದ್ರೆ ಅವರು ಜೀವನವನ್ನ ವಿಮುಖರಾಗಿರ್ಲೇ ಇಲ್ಲ. ಅವರು ಹಿ ವಾಸ್ ಆಲ್ವೇಸ್ ವಿತ್ ದ ಪೀಪಲ್. ಯಾವಾಗ್ಲೂ ಜೊತೆಲೇ ಇರೋ ನಮ್ಮಂತವ್ರನ್ನೆಲ್ಲ ಸೇರ್ಸಕ್ಕಾಗ್ತದೆ. ಹೌದು, ನಾನ್ ನೋಡಿದ್ರೆ ಸೈಕಲ್ ಶಾಪ್ ಅಂಗಡಿಯವನು, ಬೇರೆ ಹುಡುಗರೆಲ್ಲ ಬೇರೆ ಲೋಯರ್ ಮಿಡ್ಲ್ ಕ್ಲಾಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು. ಅವ್ರೆಲ್ಲರ ಜೊತೆ ಒಂದು ದೊಡ್ಡ ಒಡನಾಟ ಇತ್ತು. ಒಂದ್ಸರಿ ಹೇಳಿದ್ರು ಅವರು, ಏನಂದ್ರೆ ನಿಮ್ ಜೊತೆ ಇರೋದು ಯಾಕೆ ಗೊತ್ತಿಲ್ಲ, ನೀವೆಲ್ಲ ಮುಂದಿನ ಫ್ಯೂಚರ್ ಭವಿಷ್ಯನ ಯೋಚನೆ ಮಾಡೋಂಥವ್ರು, ನಿಮ್ ಮನಸ್ಸು ಹೆಂಗಿದೆ ಅಂತ ನನಗೆ ಗೊತ್ತಾಗ್ಬೇಕು, ಕುತ್ಕೊಂಡ್ರು ಅಂತ ಮಾತಾಡ್ಸೋರು. ನಾವು ಅವ್ರಿಗೆ 20 ವರ್ಷ ಚಿಕ್ಕವರು. 20 ವರ್ಷ ಚಿಕ್ಕವರು ನಾವು ಹೇಗೆ ಯೋಚನೆ ಮಾಡ್ತೀವಿ. ಹೌದು. ಒಂದ್ಸರಿ ಯಾವನೊಬ್ಬ ನಮ್ಮ ಗೆಳೆಯನೇ ಹೀಗೆ ಮಾತಾಡ್ಬೇಕಾದ್ರೆ ಅವನು ಹುಡುಗಿ ಹಿಂಗೇನ ಕೈ ಮುಟ್ಟಿದ್ರೆ ಕಪಾಳಕ್ಕೆ ಹೊಡಿತಾಳೆ ಅಂತ ಏನೋ ಮಾತು ಬಂತು. ಕಪಾಳಕ್ಕೆ ಯಾಕೆ ಹೊಡಿತಾಳೆ, ಕಪಾಳಕ್ಕೆ ಹೊಡಿಬಾರ್ದು, ಆತರ ಕೈ ಹಿಡ್ಕೊತೀವಿ ಹಿಂಗೆಲ್ಲ ಮಾತಾಡುವ. ಅವ್ರಿಗೆ ಏನ್ ಇವೆಲ್ಲ ಹಿಂಗ್ ಮಾತಾಡ್ತಾರೆ ಹುಡುಗರು, ಲೆಕ್ಕಾಚಾರ ಇಲ್ದೇನೆ ಮಾತಾಡೋ ಒಂದು ಗುಂಪದು. ಗೊತ್ತಾಯ್ತು. ಅವ್ರ ಜೊತೆ ಅವ್ರು ಸೇರೋರು, ಅವರು ಅದನ್ನ ಇಂಟವರು ಅಂತ ಕಾಣುತ್ತೆ. ಏನಿದೆ ಅಲ್ಲ, ನೆಕ್ಸ್ಟ್ ಫ್ಯೂಚರ್ ಜನರೇಷನ್ ಯಾವ ರೀತಿ ಯೋಚನೆ ಮಾಡ್ತಾರೆ, ಎಷ್ಟು ನಮ್ಗಿಂತ ಎಷ್ಟು ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ನೋಡಿ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಅವರು ನಮ್ ಕಣ್ಣಿಗೆ ಅವರು ಆಗ 50-60 ವರ್ಷದವ್ರಿಗೆ ತುಂಬಾ ಸೀನಿಯರ್ ಅನ್ಕೊಂಡಿದ್ದ. ಈಗ ನಾನು ಇತ್ತೀಚೆಗೆ ಯಾವಾಗ್ಲೂ ಒಂದ್ಸರಿ ತೇಜಸ್ವಿಗಾಗಿ ಎಷ್ಟು ವಯಸ್ಸಾಗಿರ್ಬೋದು, 32 ವರ್ಷ ಅಷ್ಟೇ. ಜಸ್ಟ್ 32 years. ಹೌದು, ಒಂದು 5-10 ವರ್ಷ ಅಂತೂ ಡಿಫ್ರೆನ್ಸ್ ಇದ್ದೇ ಇತ್ತು. 20 ವರ್ಷ ಡಿಫ್ರೆನ್ಸ್ ಆಗ್ತಿತ್ತು. ಎಷ್ಟು ಪರಿಣಾಮ ಬೀರಿರ್ಬೋದು. ಬಹುಶಃ ಅಂತಹ ವ್ಯಕ್ತಿತ್ವ 100 ಜನದ ಅದ್ಭುತವಾದ ವ್ಯಕ್ತಿಗಳು ಬೆಳೆಯೋದಕ್ಕೆ ಕಾರಣ ಆಯ್ತು. ಅದ್ರಲ್ಲಿ ತಾವು ಒಬ್ರು. ಖಂಡಿತ ಸರ್, ಅದ್ರಲ್ಲಿ ತಾವು ಒಬ್ರು. ಬಟ್ ಏನು ಅಂತಂದ್ರೆ ಅವರ ಸಾಹಿತ್ಯ ನನ್ನ ತಟ್ಟಲಿಲ್ಲ. ಅವ್ರು ಬರಿತಾನೆ ಇರಲಿಲ್ಲ. ನಾವು ಅವ್ರ ಜೊತೆ ಎಷ್ಟು ಕ್ಲೋಸ್ ಆಗಿದ್ದೋ ಆ ದಿನಗಳಲ್ಲಿ ಅವ್ರು ಬರೆದಿದ್ದು ಬಹಳ ಕಡಿಮೆ. ಕರವಾಲ, ಅಲ್ಲೊಂದು ಇನ್ನೊಂದು ನೀಳ್ಗತೆಗಳು ಬಿಟ್ಟರೆ ಬೇರೆದನ್ನ ಅವರು ಬರೀಲಿಲ್ಲ ಅವರು. ಆದ್ರೆ ಅವರ ಕಾಣಿಕೆಗಳು ಎಷ್ಟು ಚೆನ್ನಾಗಿ ಯೋಚನೆ ಮಾಡೋರು. ಒಂದ್ಸರಿ ತಮಗೆ ಜ್ಞಾಪಕ ಇರ್ಬೋದು, ತುಷಾರದಲ್ಲಿ ಒಂದಷ್ಟು ಚಿತ್ರಮಾಲಿಕೆ ಮಾಡಿದ್ರು. ಆದ್ರೆ ಫಸ್ಟ್ ಅದು ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದವರು. ಅನೇಕ ಫೋಟೋಗಳು ತೆಗೆದು ಅದಕ್ಕೆಲ್ಲ ಶೀರ್ಷಿಕೆಗಳು ಕೊಡೋದು. ಅದ್ರಲ್ಲಿ ಒಂದು ಚಿತ್ರದಲ್ಲಿ ಹತಾಶ ಭಾರತ ಅಂತ ಹೇಳಿ ಒಂದಷ್ಟು ಪಿಕ್ಚರ್ಗಳು. ಆ ಹತಾಶ ಭಾರತದಲ್ಲಿ ಒಂದು ಚಿತ್ರ, ಒಬ್ಬ ಮುದುಕ, ಅವನು ವಯಸ್ಸಾಗಿರೋಂಥ ಮುದುಕ, ಒಂದು ಚಡ್ಡಿ ಹಿಂದ್ಗಡೆ ಹರಿದೋಗ್ಬಿಟ್ಟಿದೆ, ಒಳಗಡೆ ಅದು ಕಾಣಿಸ್ತಾ ಇದೆ ಅಂತದೊಂದು ಚಿತ್ರ. ಆ ಪಕ್ಕದಲ್ಲಿ ಒಂದು ಮುದುಕಿ ಹಿಂಗೆ ಗುಬುರು ಹಾಕೊಂಡು ಕೂತ್ಕೊಂಡಿದೆ. ಅದಕ್ಕೆ ಇನ್ನ ಆ ಮುದುಕನ್ ನೋಡಿದಾಗ ಇವ್ರಿಗೆ ಹೊಟ್ಟೆ ಹೊಡೆದೋಗ್ಬಿಡುತ್ತೆ. ಇನ್ನು ಆ ಮುದುಕಿಯೂ ಇದ್ದರೆ ಇನ್ಯಾವ ಘೋರ ಸ್ವರೂಪ ನೋಡ್ಬೇಕಾಗುತ್ತೋ ಅಂತ ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿದೆ ಅಂತ ಬರೀತಾರೆ. ಅಲ್ಲ, ವಾಸ್ತವತೆ ನೆಲಗಟ್ಟಲ್ಲಿ ನೋಡುವಂತ ದೃಷ್ಟಿಕೋನ ಅದು. ನೀವು ಆ ಚಿತ್ರನ ಮರೆಯಕ್ ಸಾಧ್ಯನೇ ಇಲ್ಲ. ಹೌದು, ಇಂಥ ಬೇಕಾದಷ್ಟು ಶೀರ್ಷಿಕೆಗಳನ್ನ ತೇಜಸ್ವಿ ಬರೆದ್ರು. ಆಮೇಲೆ ನಾವೆಲ್ಲ ಕುವೆಂಪು ಆಗ್ಲಿ ಅಥವಾ ಬೇಂದ್ರೆ ಆಗ್ಲಿ ಒಂದಷ್ಟು ಇಬ್ಬನಿಯ ಫೋಟೋಗಳು ತೆಗೆದಿದ್ರು. ಹೌದು, ಇಬ್ಬನಿ ಅಂದ್ರೆ ಅದೆಲ್ಲ ಮಣಿಗಳ ತರ ಹಿಂಗೆ ಎಲೆಗಳ ಮೇಲೆ ಕೂತ್ಕೊಳ್ಳೋದು, ಹಂಬಿನ ಮೇಲೆ ಪೋಣಿಸಿರೋಕೆ. ಏನಾಗುತ್ತೆ, ವನ್ಯ ಕವಿಗಳಾದಂತ ಕುವೆಂಪು ಆಗ್ಲಿ, ನರಸಿಂಹಸ್ವಾಮಿಗಳಾಗ್ಲಿ ಅಥವಾ ಈ ತರದವರು ನೋಡಿದ್ರೆ ಬರಿತಾ ಇದ್ದಿದ್ದ ಪದ್ಯಗಳೇ ಬೇರೆ, ಇವರು ಬರೆದಿದ್ದೇ ಬೇರೆ. ಕೃತಜ್ಞತೆ ಅನ್ನೋದು ಮನುಷ್ಯನಿಗೆ
ಇದೆ ಅಂತದ್ದು ಹೊಸರಲ್ಲಿ ಮಣಿಗಳ ತರ ಮಿಣಿ ಮಿಣಿ ಅಂತ ಇರುತ್ತೆ. ಸೂರ್ಯ ಬಂದೊಡನೆ ಹಾರಿ ಹಾರಿ ಹೋಗುತ್ತೆ. ಎಷ್ಟು ನಿಜವಾದ ವಿಷಯ ಅದು. ಮನುಷ್ಯರಲ್ಲಿ ಕೃತಜ್ಞತೆ ಅವತ್ತಿಗೆ ಅಷ್ಟೇ. ಇವತ್ತು ಸಹಾಯ ಮಾಡಿದ್ರೆ ಅವತ್ತಿಗೆ ನೆನಪು, ಮಾರನೇ ದಿನ ನೋವು, ಅದು ಮಾಡೇ ಇರ್ಲಿಲ್ಲ ಅಂತ ಆಡ್ಬಿಡ್ತಾರೆ. ಇದು ಬೇಕಾದಷ್ಟು ಬರೆದಿದ್ದಾರೆ. ನಮ್ಮ ಒಡನಾಟದಲ್ಲಿ ತೇಜಸ್ವಿ ತಾವು ನೋಡಿದ್ರಿ, ಒಬ್ಬರು ಅದ್ಭುತವಾದ ಛಾಯಾಚಿತ್ರಗ್ರಾಹಕರು. ಅಂದ್ರೆ ಅವ್ರು ಯಾರ ಹತ್ರ ಫೋಟೋಗ್ರಫಿ ಹೇಳಿಸ್ಕೊಳ್ಳಿಲ್ಲ ಸರ್, ತಮ್ಮಿಂದ ತಾವೇ ಕಲ್ತ್ಕೊಂಡ್ರು. ಅಂದ್ರೆ ಟ್ರೈ ಅಂಡ್ ಎರರ್ ಮಾಡಿಕೊಂಡೇನೆ ತಮ್ಮ ಸುತ್ತಮುತ್ತ ಇರುವಂತಹ ಪರಿಸರದ ಬಗ್ಗೆ, ಪಕ್ಷಿಗಳ ಬಗ್ಗೆ ಆ ಒಂದು ಇದನ್ನ ಕಾಣುವಂತ ಸೌಭಾಗ್ಯ ತಮಗ್ ಸಿಕ್ಕಿರುತ್ತೆ. ಗೊತ್ತಿರೋದು ಅವ್ರ ಹತ್ರ ಒಂದು ಹಿತ್ತಾಳೆದ ಒಂದು ಕ್ಯಾಮ್ರಾ ಇತ್ತು ಸರ್, ಇದು ಇಷ್ಟು ದಪ್ಪ ಇತ್ತು. ಅದೇನ್ ಎತ್ಕೊಳಕ್ಕೆ ಇಬ್ರು ಬೇಕು ಆತರ ಇದ್ದು, ಅದನ್ನೆಲ್ಲ ಹೊತ್ಕೊಂಡು ನೋಡೋದವ್ರು. ನಾನು ಹಿತ್ತಾಳೆ ಕ್ಯಾಮ್ರಾ ಅವ್ರೊಬ್ಬರ ಹತ್ರ ನೋಡಿದ್ದು. ಅದಾದ್ಮೇಲೆ ಬೇರೆ ಬೇರೆ ಸೊಫಿಸ್ಟಿಕೇಟೆಡ್ ಎಲ್ಲವೂ ಬೃಹತ್ ಗಾತ್ರದ್ದು ಅದರಲ್ಲಿ ತೆಗೆದು ಅವ್ರು ಆಮೇಲೆ ಅದರಲ್ಲಿ ಇದನ್ನೆಲ್ಲ ಏನೋ ಡೆವಲಪ್ ಮಾಡೋರು. ಆಮೇಲೆ ಅವ್ರ ಮನೆ ಮುಂದೆನೆ ಎಲ್ಲ ಒಣೆ ಹಾಕಿರೋರು ಫೋಟೋ. ಅವಾಗೆಲ್ಲ ಇದ್ದಿತ್ತು ಪ್ರೋಸೆಸ್ ಮಾಡ್ಬೇಕಾದ್ರೆ. ಆಮೇಲೆ ಸ್ಟುಡಿಯೋದೊಳಗಡೆ ಸುಮಾರು ಅದರ ನೆಗೆಟಿವ್ಸ್ ಇರುತ್ತಲ್ಲ, ಅವುಗಳನ್ನು ನೇತಾಕಿರೋರು. ನಮ್ಮನ್ನ ಅಲ್ಲಿ ಒಳಗಡೆ ಎಲ್ಲ ಬಿಡ್ತಿರ್ಲಿಲ್ಲ, ಡಾರ್ಕ್ ರೂಮ್ ಅಂತಂದು ಓಡಿಸ್ಬಿಡೋರು. ಬಟ್ ಒಳ್ಳೊಳ್ಳೆ ಚಿತ್ರಗಳು ನೋಡ್ದೋ ನಾವು. ಯಾಕಂದ್ರೆ ಇವತ್ತಿಗೂ ಸಹಿತ ಅವ್ರು ತೆಗೆಯುವಂತಹ ಕೆಲವೊಂದು ಚಿತ್ರಗಳು ಅದ್ಭುತವಾದಂತ ರೀತಿಯಲ್ಲಿ, ಯಾಕೆ ಪರಿಸರದ ಆ ಪಕ್ಷಿಗಳಿಗೆ ಅಥವಾ ಯಾವುದೇ ಜೀವಿಗೆ ಹಾನಿ ಆಗದೇನೆ ಫೋಟೋಗ್ರಫಿ ಮಾಡೋದು ಇದ್ರೆ ಅವರು ಅದ್ರಲ್ಲಿ ಮೊದಲು ಕೆಲವು ಚಿತ್ರಗಳನ್ನ ತೆಗಿಬೇಕಾದ್ರೆ ಪ್ರಾಣಿಗಳದ್ದು 3 hours 4 hours ಕೂತ್ಕೊಂಡಿದ್ದಾರೆ. ಹೌದೌದು, ತಾಳ್ಮೆನ ನಾವು ಯಾವ ರೀತಿ ತಪಸ್ಸದು ತಪಸ್ಸೆ ಸರ್. ಆತರ ಫೋಟೋಗ್ರಫಿ ಮಾಡೋದೇ ಒಂದು ತಪಸ್ಸೆ ಅದು. ಹಾಗಿರೋದ್ರಿಂದ ಅಂತಹ ತಪಸ್ಸು ಇದ್ದಂತ ವ್ಯಕ್ತಿಗೆ ಅಕ್ಷರನು ಜೊತೆಗೆ ಸೇರಿದಾಗ ಅದಾಗುವಂತ ವಿಶೇಷಗಳನ್ನೇ ನಾವು ಇದೇ ಕಲಾವಿದ ತೇಜಸ್ವಿ ಜೊತೆಗೆ ಇನ್ನೊಬ್ಬ ಕಲಾವಿದ KT ಶಿವಪ್ರಸಾದ್, ಬಹಳ ದೊಡ್ಡ ಶ್ರೀಮಂತರ ಮಗ. ಆತ ಕಲೆನ ಅರಸಿ JJ ಸ್ಕೂಲ್ ಆಫ್ ಆರ್ಟ್ಸ್ ಬಾಂಬೆಗೆ ಹೋಗಿ ಅಲ್ಲಿ ಕಲ್ತು ಅಲ್ಲಿಂದ ಬಂದು ಹಾಸನದಲ್ಲೇ ಇದ್ದ. ಅವನದೇ ಒಂದು ಸ್ಟುಡಿಯೋ ಒಂದು ತೋಟದಲ್ಲಿ ಮಾಡ್ಕೊಂಡಿದ್ದ. ಅವನನ್ನ ಪರಿಚಯ ಮಾಡಿಸ್ತು. ಬನ್ನಿ ಇಲ್ಲಿ ನಾವು ತೋರಿಸ್ತೀವಿ ಬನ್ನಿ ಅಂತ ಹೇಳಿ, ಕುಪ್ಪಳ್ಳಿ ಅಂತ ಇದೆ ಅಲ್ಲೊಂದು, ಅಲ್ಲಿ ಅವ್ರ ತೋಟ ಇತ್ತು. ಅಲ್ಲಿಗೆ ಕರ್ಕೊಂಡೋದು ನೋಡಿದ್ರು. ತೇಜಸ್ವಿ ನೋಡಿ ದಿಗ್ಭ್ರಮೆ ಆಗೋಗ್ಬಿಡ್ತು. ಏನ್ ಬರ್ದಾರ ಮರೆಯಾನು ಹಾಗೆ ಹೀಗೆ ಅಂತ. ಅದಕ್ಕೆ ಆಮೇಲೆ ತೇಜಸ್ವಿ ಉದ್ಗರಿಸಿದ್ದು ಬರ್ದಿದ್ದಾರಲ್ಲ ಕಲಾಕೃತಿಗಳು, 8x12, 6x8 ಈ ಸೈಜಿನ ಕಲಾಕೃತಿಗಳು ಕ್ಯಾನ್ವಾಸ್ನಲ್ಲಿ. ನಾವಾದ್ರೆ ರೈಟರ್ಸು ಕೇವಲ ಒಂದು ಭಾಷೆಯ ಕೆಲವರಿಗೆ ಮಾತ್ರ ಅರ್ಥ ಆಗುತ್ತೆ. ಬಟ್ ನೀವು ಇಡೀ ಪ್ರಪಂಚಕ್ಕೆ ಮಾತಾಡ್ತಿರಲ್ಲ, ವಿಶ್ವ ಭಾಷೆ ಅದು, ಎಲ್ರಿಗೂ ಅರ್ಥ ಆಗುತ್ತೆ. ನೀವೇನ್ ಬರ್ದಿದ್ದೀರ, ಏನ್ ಮಾತಾಡ್ತೀರ ಒಂದು ಸಂವಹನ ಅನ್ನೋದು ಅಷ್ಟು ಇದಲ್ಲ ಅಂತ ಹೇಳಿ ಬಹಳ ಆಶ್ಚರ್ಯಪಟ್ರು. ಅಲ್ಲಿಂದ ಶಿವಪ್ರಸಾದ್ ಕ್ಲೋಸ್ ಆದ್ರು ತೇಜಸ್ವಿಗೆ. ಆಮೇಲೆ ಅವರ ಯಾವುದು ಕರುವಾಲಾಗೆ ಇದಕ್ಕೆಲ್ಲ ರೇಖಾಚಿತ್ರ ಅವರೇ ಬರೆದಿದ್ದು. ಆಮೇಲೆ ತೇಜಸ್ವಿ ಅಷ್ಟೇ ವಿಷನ್ ಇದ್ದಂಥವ್ರು. ಅವ್ನು ಯಾರೋ ಒಬ್ಬ ಮಂದಣ್ಣ ಅಂತಾನೆ ಯಾರೋ ಇದರಿಂದ ಜೇನು ಪೋಷಕರು ಸೊಸೈಟಿ ಡಬ್ಬ ಹಿಡ್ಕೊಂಡ್ ಬರ್ತಾನೆ. ಆ ಡಬ್ಬ ಹೆಂಗ್ ಕಾಣಿಸ್ತಾನೆ, ಆ ತರದೊಂದು ರೇಖಾಚಿತ್ರ ಬರ್ತಾನೆ. ಶಿವಪ್ರಸಾದ್ ಸ್ವಂತ ಗೊತ್ತಿರ್ಲಿಲ್ಲ ಅದು. ಯಾಕಂದ್ರೆ ಆ ಪುಸ್ತಕಗಳು ಓದೋರಿಗೆ ತೇಜಸ್ವಿ ಅವ್ರ ಅಕ್ಷರದ ಬಗ್ಗೆ ಇದಿರುತ್ತೆ ಹೊರತು ಚಿತ್ರ ಯಾರು ಬರ್ದವ್ರ ಬಗ್ಗೆ ಗೊತ್ತಿರಲ್ಲ. ಆಮೇಲೆ ನಾವು ಹರ್ಷಮಾಲಲ್ಲಿದ್ದಾಗ ಮಾತಾಡ್ತಾ ಇದ್ದು, ಪ್ರಸಾದ್ ಇನ್ನೂ ಬಂದಿಲ್ಲ ಅದು ಇದು ಅಂತ ಹಂಗೆ ಪ್ರಸಾದ್ ಬಗ್ಗೆ ಮಾತಾಡ್ತಾ ಇದ್ದು. ನಂಜುಂಡಸ್ವಾಮಿ ಅವ್ರು ಅಲ್ಲೇ ಕೂಡ್ತಿದ್ರು. ಆಮೇಲೆ ಮಾತಾಡ್ತಾ, ಅಯ್ಯೋ ಹೋಗಿದ್ದ ಕಣ್ರಿ, ನೀವು ನೋಡ್ಬೇಕು, ಹೋಗುವಾಗ ಒಂದ್ಸರಿ ಸ್ಟುಡಿಯೋಗೆ ಹೋಗೋಣಂತೆ, ಭಾಳ ಒಳ್ಳೆ ಹುಡುಗ ಅಂತ ತೇಜಸ್ವಿ ಮಾತಾಡಿದ್ರು. ಭಾಳ ಒಳ್ಳೆ ಮಾತಲ್ಲಿ ನಂಜುಂಡಸ್ವಾಮಿ ಅವರಿದ್ರು. ದೆನ್ ಈ ಮಸ್ಟ್ ಬಿ ಬಹಳ ಪ್ರಬುದ್ಧನಾದ ಕಲಾವಿದ, ಮೆಚ್ಯೂರ್ಡ್ ಆರ್ಟಿಸ್ಟ್ ಅಂತ ಆ ಥರ ಹೇಳಿದ್ರು. ಅವ್ನು ಯಾರು ಅಂತ ನೋಡಿಲ್ಲ, ಅವ್ನ ಚಿತ್ರ ನೋಡಿಲ್ಲ, ಪ್ರಬುದ್ಧ ಅಂತ ಬೇರೆ ಹೇಳ್ತಿರೋದ್ರಿ ಅಂತ ತೇಜಸ್ವಿ ಚೇಡ್ಸಿದ್ರು. 8x12 ಒಬ್ಬ ಚಿತ್ರ ಬರೀತಾನಂತೆ, ಅದು ಫಿಲಪ್ ಮಾಡ್ಬೇಕಲ್ರಿ, ಸಾಧಾರಣದವ್ರಿಗೆ ಆಗತ್ತಲ್ರಿ. ಅದನ್ನ ಹೇಳಕ್ಕೆ ಅದೇನು ದೊಡ್ಡ ಸೈನ್ಸ್ ಅದು ಕಂಡುಹಿಡಿಯೋದು, ಇದ್ರಲ್ಲೇ ಗೊತ್ತಾಗುತ್ತೆ ಅಂತ. ವಿಷನರಿ ಒಬ್ಬ ನಮಗೆ ತೇಜಸ್ವಿ ಅಪ್ರಿಸಿಯೇಷನ್ ದೊಡ್ಡದು, ನಂಜುಂಡಸ್ವಾಮಿ ಅವರ ಗ್ರಹಣ ಶಕ್ತಿ ದೊಡ್ಡದು, ಅಥವಾ ನಮ್ಮ ಪ್ರಸಾದ್ ಆರ್ಟಿಸ್ಟಿಕ್ ಕ್ಯಾಲಿಬರ್ ದೊಡ್ಡದು, ಡಿಸೈಡ್ ಮಾಡೋಕ್ಕಾಗ್ಲಿಲ್ಲ ಅವತ್ತು. ಸೊ ತೇಜಸ್ವಿ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಅದೊಂಥರ ಅಕ್ಷಯ ಪಾತ್ರೆ ತರ. ಯಾಕೆಂದ್ರೆ ನಾನಿಲ್ಲಿ ಒಬ್ಬ ಹೋರಾಟಗಾರ ಮತ್ತು ತನ್ನ ಚಿಂತನೆಗಳಿಗೆ ಬದ್ಧವಾಗಿದ್ದಂಥವ್ರು, ಪ್ರಾಮಾಣಿಕವಾಗಿದ್ದಂಥ ವ್ಯಕ್ತಿ ಚಿತ್ರನ ಅಷ್ಟೇ ನಾವು ಮಾತಾಡೋದು.
ಇನ್ನೂ ಅವರ ಅನೇಕ ಪ್ರತಿಭೆಯ ಬೇರೆ ಬೇರೆ ಮುಖಗಳಿದೆ. ನನಗೆ ಒಟ್ಟಾರೆ ಈ ಮಾತಾಡಿದ್ರಲ್ಲಿ ನನಗೆ ಅನಿಸಿದ್ದು, ನನಗೆ ಮೊದಲು ಮಾತಾಡುವಾಗ ಐಡಿಯಾ ಇರಲಿಲ್ಲ. ಅವರು ಪ್ರಕೃತಿಯ ಜೊತೆ ಜನಸಾಮಾನ್ಯರ ಜೊತೆ ಪೂರ್ತಿ ಬೆರೆತಿದ್ದೆ ಅವ್ರ ಸಾಹಿತ್ಯದಲ್ಲಿ ಪಾಕವಾಗಿ ಬಂದಿದೆ. ಕೊನೆ ಉಸಿರಿರೋ ತನಕ. ಹೌದು ಸರ್, ಕೊನೆ ಉಸಿರಿರೋ ತನಕ ಹಾಗೇನೆ ಬರ್ತದೆ. ಯಾವುದೇ ಇಸಮ್ಗೆ ಅವರು ಕೊನೆ ತನಕ ಅವರ ಸ್ವಂತಿಕೆನ ಬಿಟ್ಕೊಡ್ಲಿಲ್ಲ, ಅವರು ಬಿಡ್ಲಿಲ್ಲ. ಆಮೇಲೆ ಅವರು ಎಷ್ಟು ಚೆನ್ನಾಗಿ ಗ್ರಹಿಸೋರು ಅಂದ್ರೆ ಮೂಡಿಗೆರೆಯಲ್ಲಿ ಏನೋ ಒಂದು ಹಿಂದೂ ಮುಸ್ಲಿಂ ಗಲಾಟೆ ಆಗ್ಬಿಡ್ತು. ಹಾ ಸರ್. ಆಗ ನೋಡ್ರಿ ಇವೆಲ್ಲ ಈಗ ಆಡ್ತಾರೆ. ಈಗ ಈ ತರದ್ ಏನಾರ ಜಾತಿ ಘರ್ಷಣೆಗಳಾದ್ರೆ ಬ್ರಾಹ್ಮಣರು ಮತ್ತೆ ಸಾಬ್ರು ನಮ್ಮ ಆಡ್ ಭಾಷೆಯಲ್ಲಿ ಗೊತ್ತಾಯ್ತು ಇಬ್ರು ಅವ್ರು ಯಾವ ಪಾರ್ಟಿಗೂ ಸೇರಲ್ಲ, ಹಾಗೆ ನೋಡ್ತಾ ಇರ್ತಾರಂತೆ. ಯಾವ ಪಾರ್ಟಿಗೆ ಸೇರಿದ್ರು ಗೂಸ ಬೀಳುತ್ತಂತೆ. ಹೌದಾ? ಅದಕ್ಕೆ ಸೈಲೆಂಟ್ ಸ್ಪೆಕ್ಟೇಟರ್ಸ್. ಬಟ್ ಈ ಮೇಜರ್ ಕಮ್ಯುನಿಟಿ ಅವೇ ಜಗಳ ಆಡ್ಬೇಕು. ಆದ್ರೆ ಇವ್ರನ್ನ ಆಡಿಸ್ತಿರೋದು ಇನ್ನೊಬ್ಬ ಯಾವನ ಇರ್ತಾನೆ. ಇವತ್ತು ಇಲ್ಲಿ ಗಲಾಟೆ, ಇವತ್ತು ಯಾವ್ದೋ ಒಂದು ಚಳವಳಿ ಮಾಡ್ತಾ ಇದ್ದಾನೆ, ಇನ್ನೊಂದು ಮಾಡ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಸ್ಪಾನ್ಸರ್ ಮಾಡೋನು ಮುಂದಿನ ಎಲೆಕ್ಷನ್ಗೆ ನಿಲ್ಬೇಕು ಅಂತಿರು. ಇದು ಯಾವರಿಗೂ ಗೊತ್ತಾಗೋದಿಲ್ಲ. ಅವತ್ತು ಅವ್ರು ಏನ್ ಗ್ರಹಿಸಿದ್ರು ಇವತ್ತು ನಾವು ಅದನ್ನೇ ವಾಸ್ತವತೆ ಆಗಿದೆ. ಈಗ ನಾವು ಯಾರು ಎಲ್ಲ ಒಂದು ಹಿಂದೂ ಇದರಿಂದ ಯಾರೋ ಒಂದು ಬಾವುಟ ಎತ್ತಿದ್ರು, ಮುಸ್ಲಿಂ ಇದರಿಂದ ಅವ್ರು ಎತ್ತಿದ್ರು ಅಂದ್ರೆ ನಮ್ಗೆ ಮುಂದ್ಗಡೆ ಇರೋ ವ್ಯಕ್ತಿಗಳು ಮಾತ್ರ ಕಾಣ್ತಿದ್ದಾರೆ. ಉದ್ದೇಶ ಇರೋನು ಸ್ಪಾನ್ಸರ್ ಮಾಡಿರೋನು ನೆಕ್ಸ್ಟ್ ಎಲೆಕ್ಷನ್ ನ ಕಣ್ಗಿಟ್ಕೊಂಡಿರೋನು ಅವ್ರದೇ ಅದು ಸ್ಪಾನ್ಸರ್ಶಿಪ್. ಹೌದು, ಅದು ಮೊದ್ಲಿಂದಲೂ ನಡೀತಾನೆ ಇದೆ. ಇದೆಲ್ಲ ಇಂಥ ಬಹಳ ಸೂಕ್ಷ್ಮಗಳನ್ನ ತೇಜಸ್ವಿ ಅಬ್ಸರ್ವ್ ಮಾಡಿದ್ದು. ಮುಂದಿನ 50 ವರ್ಷಕ್ಕೆ ಆಗುವಷ್ಟು ಯೋಚನೆ ಅವರ. ಹೌದು ಸರ್ ಅಂತ ಹೇಳ್ಬಿಟ್ಟು ಈ ವಾಸ್ ಅ ವಿಷನರಿ, ಅದರಲ್ಲಿ ಏನು ಅನುಮಾನನೇ ಇಲ್ಲ. ಬಟ್ ಅವ್ರಿಗೆ ಯಾವ ನೋಟು ಪೀಠ ಯಾವುದು ಬೇಡ ಅಂತ ಅವರು ಆಮೇಲೆ ಇದ್ದಂಥ ಅವಕಾಶಗಳನ್ನು ಬಿಟ್ಟು ಕಾಡ್ಗೋಗಿ ಸೇರ್ಕೊಂಡವರು ಅನುಭವದ ಅನ್ವೇಷಣೆ ಮಾಡ್ತಾ ಹೊಸದನ್ನ ಆವಿಷ್ಕಾರ ಮಾಡಿದ್ರು ಅಂದ್ರೆ ಅವ್ರ ಕೃತಿಗಳೇ ಹೇಳ್ತವೆ. ಮಾಯಾಲೋಕ ಇರ್ಬೋದು, ವಿಸ್ಮಯ, 1 2 3 ಎಂತೆಂಥ ಪುಸ್ತಕಗಳು. ಮಿಲೇನಿಯಂ ಇದ್ರ ಬಗ್ಗೆ ಬರೀತಾರೆ. ಮಿಲೇನಿಯಂ ಸೀರೀಸ್ ಅನ್ನೋದೇ ಒಂದು ಪ್ರತಿಯೊಂದು ಮನೆಯಲ್ಲೂ ಸಂಗ್ರಹಿಸಿಡ್ಬೇಕಾದಂತ ಪುಸ್ತಕಗಳು. ಬಟ್ ನನಗೆ ಕೊನೆಯದಾಗ ಅನ್ಸೋದು ತೇಜಸ್ವಿ ಬಗ್ಗೆ, ನನಗೂ ತೇಜಸ್ವಿಗೂ ಒಂದು ಹಂತದಲ್ಲಿ ಕನೆಕ್ಷನ್ ತಪ್ಪೋಗ್ಬಿಡ್ತು. ನಾನು ಯಾವಾಗ ಸಿಗ್ಲಿ ಇವರೆಲ್ಲ ಇಲ್ಲಿ ಕೆಲವು ಗೆಳೆಯರು ಏನೋ ಹೇಳೋರುತ್ತೆ, ಇಲ್ಲ ಅವನು ಜೇಬರ್ರು ಬರೀ ಅವನು ನಮ್ಮ ಗೆಳೆಯಾಗಿ ಬರೋದಿಲ್ಲ, ಪೊಲೀಸ್ನವನಾಗಿ ಬಂದು ನಮ್ಮ ಇನ್ಫಾರ್ಮೇಶನ್ ತಗೊಂಡೋಗ್ತಾರೆ, ತರ ಮಾಡ್ತಾನೆ ಹಾಗೆ ಹೀಗೆ ಅಂತ. ದಟ್ ವಾಸ್ ನಾಟ್ ಟ್ರೂ. ಬೇಕಾಗೇ ಇಲ್ಲ. ಆಮೇಲೆ ನಮ್ಮ ಈ ಗೆಳೆಯರು ಯಾರು ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಒಬ್ರು ಇರ್ಲಿಲ್ಲ, ಸುಮ್ಮನೆ ಭಾಷಣ ಮಾಡೋರು ಅಷ್ಟೇ. ಅವ್ರ ಬಗ್ಗೆ ಹೇಳೋದೇನಿದೆ. ಇನ್ಫ್ಯಾಕ್ಟ್ ನಾನು ಇದ್ದಿದ್ರಿಂದಾನೇ ಅವ್ರ ಬಗ್ಗೆ ತಪ್ಪು ಕಲ್ಪನೆನ ಸುಮ್ಮನೆ ಮಾತಾಡ್ತಾರೆ, ಆ ಆಕ್ಟಿವಿಟೀಸ್ ಇಲ್ಲ ಅಂತಾನೆ ಹೇಳಿದ್ದೆ. ತೇಜಸ್ವಿ ಬಂದಾಗೆಲ್ಲ ಕಾಲೇಜವರು ಬಂದಾಗ ಗೂಢಚಾರಿ, ನೀವು ಫ್ರೆಂಡ್ ಆಗಿ ಬಂದಿದ್ಯೋ ಗೂಢಚಾರಿಯಾಗಿ ಬಂದಿದ್ದ, ಇದೊಂದು ಮಾತು ನನಗೆ ಸಾಕಷ್ಟು ಬೇಸರ ತಗೋಬಿಟ್ಟೆ. ನೋಡಿ, ನಾನು ಇದ್ದಿದ್ದಕ್ಕೆ ನನ್ನ ಮಕ್ಕಳ ಆಚೆ ಇಲ್ಲ ಅಂದ್ರೆ ಒಳಗಾಕಿಸ್ತಿದ್ದೆ. ನಗರಿ ಬಾಬಯ್ಯ ಅಂತ ಒಬ್ಬ ಲೆಕ್ಚರರ್ನ ಒಳಗಾಕ್ಬಿಟ್ಟಿದ್ರು. ಆ ಥರದ್ದು ಇಲ್ಲ, ನೀವು ಸುಮ್ಮನೆ ಹಂಗೆಲ್ಲ ಮಾತಾಡಿದ್ರೆ ಬೇಜಾರಾಗುತ್ತೆ ಅಂತ. ಆಮೇಲೆ ನನಗೆ ಬೇಜಾರಾಗ್ಬಿಡ್ತು. ಯಾಕೆಂದ್ರೆ ಅದರಲ್ಲಿ ಹಿಂದಿನ ಒಂದು ಸಲಿಗೆ ಮತ್ತು ಆತ್ಮೀಯತೆ ಇರಲಿಲ್ಲ, ನಿಧಾನಕ್ಕೆ ಮಾಯ ಆಗ್ತಾ ಹೋಗ್ಬಿಡ್ತು. ಅದೆಲ್ಲ ಮಾಸ್ತಾ ಬಂದ್ಬಿಡ್ತು. ನಾವು ಅಷ್ಟೊತ್ತಿಗೆ ಸಾಕಷ್ಟು ನಮ್ಮದೇ ಆದಂತ ಪರಿಧಿಗಳು ಬಂದಿತ್ತು. ಆಮೇಲೆ ನಾನು 2000ನೇ ಇಸ್ವಿ ಅಷ್ಟೊತ್ತಿಗೆ ನಾನು ಲೋಕಾಯುಕ್ತಕ್ಕೆ ಹೊರಟೋಗಿದ್ದೆ. ಅಲ್ಲಿ 5 ವರ್ಷ ಅಲ್ಲೇ ಹೆಂಡಪ್. ಆಮೇಲೆ ನನಗೂ ತೇಜಸ್ವಿ ಕನೆಕ್ಷನ್ ಇಲ್ದಾಗ ಆಯ್ತು. ಒಂದೇ ಒಂದ್ಸರಿ ಸಿಕ್ಕಿದ್ರು. ಅವರು ಅವ್ರ ಮಿಸಸ್ ಇಬ್ರು ಮೈಸೂರಿನ ಗಂಗೋತ್ರಿ ಓಪನ್ ಏರ್ ಥಿಯೇಟರ್ ಹತ್ರ ನಡ್ಕೊಂಡು ಬರ್ತಾ ಇದ್ರು. ಅರೆ ನೋಡ್ಬಿಟ್ಟು ನಾನು ಅವಾಗ ಜೀಪ್ ನಿಲ್ಸಿ ನಮಸ್ಕಾರ ಮಾಡಿದೆ. ಆಮೇಲೆ ಇವನು ಜೇಬರ್ರು ಅಂತ ಹೇಳಿ ಬಹಳ ಅವ್ರಿಗೆ ಖುಷಿ ಆಗ್ಬಿಡ್ತು. 6-7 ವರ್ಷ ಆಗ್ಬಿಟ್ಟಿತ್ತು ನೋಡಿ. ಇದು ಅವ್ರ ಮಿಸಸ್ಸಿಗೆ ಪರಿಚಯ ಮಾಡಿದ್ರು. ಅವರು ಇಲ್ಲ ಗೊತ್ತು ನನ್ಗೆ ಅಂತ ಅಂದ್ರು. ಯೂನಿಫಾರ್ಮ್ ಅಲ್ಲಿ ನೋಡಿದ್ದು ಇವತ್ತೇ ಅಂತ ಹೇಳಿ. ಬಟ್ ನಾನು ಅವ್ರ ಮನೆಗೆ 7-8 ವರ್ಷ ಹೋಗಿದ್ದೀನಿ. ಒಂದು ಬಾರಿ ಕೂಡ ಅವ್ರ ಮೇಡಮ್ ಅವ್ರು ನೋಡೇ ಇರ್ಲಿಲ್ಲ. ಅವ್ರೇನಿದ್ರು ಒಳಗಡೆ ಏನಿದ್ರು ಒಳಗೆ ಕಳ್ಸ್ಕೊಡೋರೇ ಹೊರತು ಅವ್ರು ಯಾವತ್ತೂ ಹೊರಗಡೆ ಬರ್ತಿರ್ಲಿಲ್ಲ. ನಮ್ಗೆ ಅಂತಲ್ಲ, ಎಲ್ಲರಿಗೂ ಹತ್ರದ ನೆಂಟರು ಅವ್ರು ಇದ್ರೆ ಮಾತ್ರ ಅವರು ಭೇಟಿ ಕೊಡ್ತಾ ಇದ್ದಿದ್ದು. ಅವ್ರನ್ನ ನಾನು ಮಾತಾಡಿಸಿ ಬಂದೆ. ಅದೊಂದು ಅತ್ಯಂತ ಆತ್ಮೀಯವಾದ ಒಂದು ಗಳಿಗೆ. ಕೊನೆ ಬಾರಿಗೆ ತೇಜಸ್ವಿ ಅವ್ರು ನೋಡಿ, ಅದೇ ಲಾಸ್ಟ್. ಆಮೇಲೆ ತೀರ್ಕೊಂಡ್ರು 2007 ಏನೋ ಅವ್ರು ತೀರ್ಕೊಳ್ತಾರೆ. ಸಾವು ಹೋಗಕ್ಕಾಗ್ಲಿಲ್ಲ. ನಾನು ಲೋಕಾಯುಕ್ತ ಯಾವ್ದೋ ರೈಡ್ ಇತ್ತು ಅವತ್ತು, ಹಾಗಾಗಿ ಅವತ್ತು ಹೋಗಕ್ಕಾಗ್ಲಿಲ್ಲ. ಆಮೇಲೆ ಲೇಟರ್ ಸ್ಟೇಜಸ್ ಅಲ್ಲಿ ಸುಮಾರು ಈಗ 2 ವರ್ಷದ ಹಿಂದೆ
ತೀರ್ಥಹಳ್ಳಿಗೆ ಹೋಗಿದ್ದೆ. ಅಲ್ಲಿ ಕೆಲವು ನಮ್ಮ ಸಮಾಜವಾದಿ ಸ್ನೇಹಿತರಿದ್ದಾರೆ, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಎಲ್ಲ ಬರ್ಬೇಕಾದ್ರೆ ತೇಜಸ್ವಿ ಕೊನೆ ದಿನಗಳಲ್ಲಿ ಹೇಗಿದ್ರು ಅಂತ ಅವ್ರು ಹೇಳಿದ್ರು. ಕೇಳ್ಬಿಟ್ಟು ಫಸ್ಟ್ ಟೈಮ್ ನಾನು ಅವ್ರು ತೀರೋಗಿ ಸುಮಾರು 15 ವರ್ಷಗಳ ನಂತರ ಕಣ್ಣಲ್ಲಿ ನೀರು ಬಂತು. ಅಲ್ಲಿವರೆಗೆ ತೇಜಸ್ವಿ, ನಾವು ನೋಡಿದ್ದು ತೇಜಸ್ವಿ ಒಳ್ಳೆ ರೋಬಸ್ಟ್ ಹೆಲ್ತ್ ಇದ್ದಂತ ಯಂಗ್ ಅಂಡ್ ಎನರ್ಜೆಟಿಕ್ ಮ್ಯಾನ್. ಹೌದು, ಗಟ್ಮುಟ್ಟಾಗಿದ್ರು ತುಂಬಾ. ಅವರು ಹಾಗೆ ಇದ್ರು. ಅಂಥ ವ್ಯಕ್ತಿ, ಯಾವ ದುರಭ್ಯಾಸಗಳಿಲ್ಲದ ವ್ಯಕ್ತಿ, ಅವ್ರೇನ್ ಮಾಡ್ಬಿಡ್ತಾರೆ, ಕೊನೆಗೆ ಕಂಪ್ಯೂಟರ್ದು ಹುಚ್ಚಿಡಿದ್ರು. ಹೌದು, ಬೆಳಗ್ಗೆ ಸಾಯಂಕಾಲ ಬರೀ ಕಂಪ್ಯೂಟರ್ ಮುಂದೆ ಕುತ್ಕೊಳ್ಳೋದು. ಹೀಗಾಗಿ ನಾರ್ಮಲ್ ವಾಕಿಂಗ್ ಕೂಡ ಮಾಡೋದಿಲ್ಲ, ಎಕ್ಸಸೈಸ್ ಮಾಡಲ್ಲ. ಸಂಭವ ಅಷ್ಟೊತ್ತಿಗೆ ಆರೋಗ್ಯ ಕ್ಷೀಣಿಸ್ಬಿಡುತ್ತೆ. ಅವರು ಆಕ್ಚುಲಿ ಅವರು ಇದ್ದಂಥ ಪರ್ಸನಾಲಿಟಿಗೆ 100 ವರ್ಷ ಈಸಿಯಾಗಿ ಬದುಕ್ಬೋದು, ಆರೋಗ್ಯವಾಗಿ ಬದುಕಬೇಕಿತ್ತು. ಹಾಗೆ ಒಂಥರ ಏನೇನೋ ಹೋಗ್ಬಿಟ್ರು, ಓಡಾಡೋಕ್ಕೂ ಕಷ್ಟ ಆಗ್ಬಿಡ್ತಂತೆ. ಈ ಥರ ಆಯಿತು ಅಂತ ಹೇಳಿ ನಾನು ಆಮೇಲೆ ನನಗೆ ಗಮನಿಸೇ ಇರಲಿಲ್ಲ. ಜಯಂತ್ ಕಾಯ್ಕಿಣಿ ಅವರ ಸಂದರ್ಶನದಲ್ಲಿ ಅವ್ರು ಇರೋರು ಒಂಥರ ಸೋತಂಗೆ ಕಾಣೋರು. ಮೇ ಬಿ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದು ಸಂದರ್ಶನ ಮಾಡೋದಕ್ಕೆ ನಾನು ಅನ್ಕೊಂಡಿದ್ದೆ. ಆಯಾಸ ಅವರ ಮುಖದ ಪೂರ್ತಿ ಆಯಾಸ ಇತ್ತು. ಅಂಥ ವ್ಯಕ್ತಿಗೆ, ಅಷ್ಟು ಗಟ್ಮುಟ್ಟಾದ ವ್ಯಕ್ತಿ ಹಿಂಗೆ ಶಿಥಿಲವಾಗ್ಬಿಟ್ರು ಅಂತ ಕೇಳಿದಾಗ, ಆಮೇಲೆ ನೋಡಿ 15 ವರ್ಷದ ನಂತರ, ತೀರ್ಕೊಂಡು 15 ವರ್ಷದ ನಂತರ ನನಗೆ ತುಂಬಾ ದುಃಖ ಆಯ್ತು. ಯಾಕಂದ್ರೆ ಅವ್ರನ್ನ ನಮ್ಮ ಮುಂದೆ ಇರೋ ಪಿಕ್ಚರ್ ಅಂದ್ರೆ ಅದೇನೆ. ಹೌದು, ಅವ್ರ ತಮಾಷೆಗಳು, ಇದು ಆಮೇಲೆ ಎಷ್ಟು ಏನ್ ಬೇಕಾದ್ರೂ ತಿಂದು ಅರಗಿಸ್ಕೊಳ್ಳೋಂತ ಜೀವನ ಶಕ್ತಿ. ಹೇಳಿದ್ನಲ್ಲ, ಒಂದೊಂದು 15-20 ಜಿಲೇಬಿಗಳನ್ನು ಬಿಸಿ ಜಿಲೇಬಿ ಊರ್ತಿ ಹಾಕೋರು. ಕಾಡಿಗೆ ಎಷ್ಟೊತ್ತಿಗೆ ಅಂದ್ರೆ ಅಷ್ಟೊತ್ತಿಗೆ ಹೋಗೋರು, ಮೀನಿನ ಬೇಟೆ ಆಡಕ್ ಹೋಗೋರು. ಆಮೇಲೆ ಇದ್ರ ನಡುವೆ ಸಿತಾರ್ ಬೇರೆ ಕಲಿತಾ ಇದ್ರು. ನಾನು ಸಿತಾರ್ ಯಾವಾಗಲೂ ಕೇಳಲಿಲ್ಲ, ಅವರು ಅದನ್ನು ಕಲ್ತಿದ್ರು. ಹೀಗೆ ನಾನಾ ಆಸಕ್ತಿಗಳಲ್ಲಿ ಅತ್ಯಂತ ಜೀವಂತವಾಗಿ ಬದುಕಿದವರು ತೇಜಸ್ವಿ. ನಿಜವಾಗ್ಲೂ ಅದ್ಭುತವಾದ ಅಪ್ರಿಷಿಯೇಟಿವ್. ನೀವು ಅಂತ ವ್ಯಕ್ತಿ ಜೊತೆ ನಮ್ಗೆ ಒಡನಾಟ ಸಿಕ್ಕಿದ್ದು ಯಾವುದೋ ಸುಕೃತ ಪುಣ್ಯ ಅಂತ ಅನ್ಕೊಳ್ತೀನಿ. ಇಲ್ಲ, ನಿಜವಾಗ್ಲೂ. ಯಾಕಂದ್ರೆ ನೀವು ಹೇಳ್ತಾ ಇದ್ರೆ ನಮ್ಮ ಮುಂದೆ ಅವರ ವ್ಯಕ್ತಿ ಚಿತ್ರ ನಮ್ ಕಣ್ಮುಂದೆ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ ಅನ್ನೋಷ್ಟು ರೀತಿಯಲ್ಲಿ ಅನುಭವ ಆಗ್ತಾ ಇದೆ. ಸೊ ಇದು ತೇಜಸ್ವಿ ಅವರ ಒಂದು ಘಟ್ಟ ನಿಮ್ಮ ಇದಕ್ಕೆ. ಒಂದು ಸಾವು ಅಂತಂದ್ರೆ ಒಬ್ಬ ವ್ಯಕ್ತಿ ಅಸ್ವಾಭಾವಿಕವಾದ ರೀತಿಯಲ್ಲಿ ಮರಣ ಹೊಂದಿದ್ದಾನೆ ಅಂತಂದ್ರೆ ಅವನ ಮರಣದ ನಿಜವಾದ ಕಾರಣವನ್ನ ತಿಳಿಯಲೇಬೇಕು, ಕೂಲಂಕಷವಾಗಿ ತಿಳಿಯಬೇಕು. ಈ ವಿಚಾರದಲ್ಲಿ ಸ್ವಲ್ಪ ಎಡವಟ್ಟಾದರೂ ತನಿಖಾಧಿಕಾರಿಯ ಕೆಲಸಕ್ಕೆ ಕುತ್ತು ಬರುತ್ತೆ. ಕೆಲಸಕ್ಕೆ ಅಷ್ಟೇ ಅಲ್ಲ, ಅವನು ಜೈಲಿಗೆ ಹೋಗ್ಬೇಕಾಗುತ್ತೆ.